असतोम सद्गमय तमसोम ಸಾಮಗ್ರಿಗಳ ವಿತರಣೆ ಎಂತ ಅನೇಕ ಕಾರ್ಯಗಳೊಂದಿಗೆ ಶಿಕ್ಷಣಕ್ಕೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಪುಷ್ಪವನ್ನು ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಪುಷ್ಪವನ್ನು ನೀಡುವುದರ ಮೂಲಕ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು. ಇಷ್ಟೊಂದು ವಿದ್ಯಾರ್ಥಿಗಳು ಬಹಳ ದೂರ ಕಲಿಯಲಿಕ್ಕೆ ಹೋಗಿದ್ದರೂ ಸಹಿತ ಮಾನ್ಯ ಸಚಿವರ ಒಂದು ಪ್ರೀತಿಗೆ ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ಸೇರಿದ್ದ ನೋಡಿದರೆ ತುಂಬಾ ಖುಷಿ ಆಗ್ತಾ ಇದೆ. ಅವರ ಜನಪ್ರಿಯತೆ ಎಷ್ಟಿದೆ ಅಂತ ನಾವು ಇದರಿಂದ ಅನ್ಕೊಳ್ಬೋದು. ವಿದ್ಯಾರ್ಥಿಗಳು ಬಹಳ ಕಾತುರದಿಂದ ಮಾನ್ಯ ಸಚಿವರಿಂದ ಸನ್ಮಾನಿತರಾಗಬೇಕು, ಅಭಿನಂದನಾ ಪತ್ರಗಳನ್ನು ಸ್ವೀಕರಿಸಬೇಕು ಹಾಗೂ ಪ್ರೇರಣಾ ನುಡಿಗಳನ್ನು ಕೇಳಬೇಕು ಅನ್ನೋಂಥ ಉದ್ದೇಶದಿಂದ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಅವರಿಗೂ ಸಹಿತ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸರಿಯಾದ ಸಮಯಕ್ಕೆ ಬಂದು ಎಲ್ಲ ಶಾಂತ ರೀತಿಯಿಂದ ಕೂತಿದ್ದಾರೆ. ಅವರಿಗೂ ಸಹಿತ ನಾನು ವೈಯಕ್ತಿಕವಾಗಿ ಹಾಗೂ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ. ಜೊತೆಗೆ ಪಾಲಕರು, ಮುಖಂಡರು, ಎಲ್ಲ ಸಹೋದರಿಯರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನ ಸರಿಯಾದ ಸಮಯಕ್ಕೆ ಕರೆದುಕೊಂಡು ತಮ್ಮ ಬಿಡುವಿನ ಕೆಲಸಗಳನ್ನು ಬದಿಗಿಟ್ಟು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದರಿಂದ ಮೇಡಮ್ ಅವರ ಜನಪ್ರಿಯತೆ, ಅವರ ಕಾಳಜಿ ಎಷ್ಟಿದೆ ಅನ್ನೋದು ಈ ಒಂದು ವೇದಿಕೆಯಿಂದ ಕಂಡು ಬರ್ತಾ ಇದೆ. ಧನ್ಯವಾದಗಳು. ಪುಷ್ಪವನ್ನ ಸಮರ್ಪಣೆ ಮಾಡಿದ ಧನ್ಯವಾದಗಳು. ಈಗ ಮುಂದಿನ ಒಂದು ಈ ಕಾರ್ಯಕ್ರಮದ ನಿರೂಪಣೆಯನ್ನ ನಮ್ಮ ಮಾನ್ಯ ಸಚಿವರ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದಂಥ ಶ್ರೀಯುತ JB ಬಾಗೋಜಿ ಗೊಪ್ಪ ಸರ್ ಇವರು ನಡೆಸಿಕೊಡ್ಬೇಕಂತ ಕೇಳ್ಬೋದು. बोलो भारत माता की. ಮೊನ್ನೆನ RCB ಮ್ಯಾಚ್ ಗೆದ್ದೀವಿ, ಆ ಕಡೆ ಯುದ್ಧ ಗೆದ್ದೀವಿ, ಯಾಕೋ ಸ್ಲೋ ಆಗ್ತಿತ್ತು. बोलो भारत माता की. ಬೆಳಗಾವಿ ಗ್ರಾಮೀಣ ಪ್ರತಿಭಾ ಪುರಸ್ಕಾರ 2025 ಈ ಭವ್ಯ ಕಾರ್ಯಕ್ರಮವನ್ನ ಆಯೋಜಿಸಿ ಈ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀ ಚನ್ನರಾಜಣ್ಣ ಹಟ್ಟಿಹೊಳಿ ಅವರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಬೆಳಗಾವಿ ಗ್ರಾಮೀಣ ಹಿರಿಯ ಮುಖಂಡರು, SDMC ಅಧ್ಯಕ್ಷರು, ಪಾಲಕರು ಹಾಗೂ ಬುದ್ಧ ಮಕ್ಕಳು, ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸುತ್ತಿದ್ದೇನೆ. ಈ ಕಾರ್ಯಕ್ರಮ ನಡೆಯುವುದಕ್ಕಿಂತ ಮುಂಚೆ ಚನ್ನರಾಜಣ್ಣ ಹಟ್ಟಿಹೊಳಿ ಅವರು ನನ್ನ ಕೇಳ್ತಾ ಇದ್ರು. ಏನ್ ಕೇಳ್ತಾ ಇದ್ರು ಅಂದ್ರೆ, ಪ್ರಾಸ್ತಾವಿಕವಾಗಿ ಯಾರು ಮಾತಾಡ್ತಾ ಇದ್ದಾರೆ. ಅವಾಗ ನಾನಂದೆ, ಅಣ್ಣ ನಾನಾ ಮಾತಾಡ್ತಾ ಇದ್ದೇನೆ. ಚನ್ನರಾಜಣ್ಣ ಏನಂದ್ರೆ, ಅಮ್ಮ ನೀ ಮಾತಾಡಕ್ಕೂ ಹೋಗ್ಬೇಡ,
ನಿನ್ನ ಕೈಯಾಗ ಮೈಕ್ ಸಿಕ್ಕ್ರ 4 ಎಕರೆ ಹೊಲ ಸಿಕ್ಕಂಗ ನನಗೆ ನೀ ಭಾಳ ಟೈಮ್ ತಗೋತೀನಿ ಮಾತಾಡಕ್ಕೆ ಹೋಗ್ಬೇಡ. ಅವಾಗ ನಾ ಅನ್ನಾಗನ್ನಿ ಅನ್ನ ನಾನು ಬೇಗ ಮುಗಿಸ್ತೇನೆ, ಭಾಳ ಸಮಯ ಏನು ತಗೊಳ್ಳೋದಿಲ್ಲ ಅಂತ ಅನ್ನ ವಚನ ಕೊಡ್ನಿ. ಅದಕ್ಕೊಂದು 2 ಗಂಟೆ ಒಳಗೆ ನಾನು ಮಾತಾಡಿ ಮುಗಿಸ್ಬೇಕು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ 2 ಉದ್ದೇಶಗಳು. 2 ಉದ್ದೇಶದಿಂದ ಈ ಬೃಹತ್ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಆಯೋಜಿಸಿದ್ದಾರೆ. ಆ 2 ಮುಖ್ಯ ಉದ್ದೇಶಗಳು ಏನಪ್ಪಾ ಅಂದ್ರೆ, ಒಂದನೆಯ ಮುಖ್ಯ ಉದ್ದೇಶ ನಿಮ್ಮ ಸಾಧನೆಯನ್ನ ಕೊಂಡಾಡಬೇಕು, ನಿಮ್ಮ ಸಾಧನೆಯನ್ನ ಜನರಿಗೆ ಹೇಳಬೇಕು, ನಿಮ್ಮ ಸಾಧನೆಯನ್ನ ಸೆಲಿಬ್ರೇಷನ್ ಮಾಡಬೇಕು. ಬೆಳಗಾವಿ ಗ್ರಾಮೀಣ ವಿದ್ಯಾರ್ಥಿಗಳು 80ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು SSLC ಹಾಗೂ PUC ಪರೀಕ್ಷೆಯಲ್ಲಿ ಪ್ರಥಮ ಬಂದಾರ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಲಿ ಅಂತೇಳಿ ಈ ಕಾರ್ಯಕ್ರಮ ಆಯೋಜಿಸಿದೆ. ನಿಮಗೆ ಅನ್ಸುದಲ್ಲ, ಒಂದು ತಾಯಿ ಯಾವ ರೀತಿ ತನ್ನ ಮಗಳು ಅಥವಾ ಮಗನ ಸಾಧನೆಯನ್ನು ಕೊಂಡಾಡ್ತಾಳು, ತನ್ನ ಮಗ ಫಸ್ಟ್ ಬಂದಾನು, ತನ್ನ ಮಗಳು ಫಸ್ಟ್ ಬಂದಾಳು. ಯಾರೋ 4 ಮಂದಿ ಕೂಡಿದಾಗ, ಬಾಜುದವರು ಕಟ್ಟಿ ಮೇಲೆ ಕುಂತಾಗ ಅವ್ರೇನೋ ಬೇರೆ ಮಾತಾಡ್ತಿರ್ತಾರೆ. ಬಟ್ ತಾಯಿ ಅವರಿಗೆ ಮತ್ತೆ ಮತ್ತೆ ಏನು ಹೇಳ್ತಿರ್ತಾಳು, ನನ್ನ ಮಗ ಫಸ್ಟ್ ಬಂದಾನ. 4 ಬೇರೆ ಮಾತನಾಡೋದು, ಮತ್ತೆ ನನ್ನ ಮಗ ಫಸ್ಟ್ ಬಂದಾನ. ಯಾಕಂದ್ರೆ ಅಷ್ಟೊಂದು ಖುಷಿ ಐತಿ, ಅಷ್ಟೊಂದು ಅವರಲ್ಲಿ ಗರ್ವ, ನನ್ನ ಮಗ ನನ್ನ ಮಗಳು ಫಾಸ್ಟ್ ಟ್ರ್ಯಾಕ್ ಬಂದಾಳ. ಆ ಸಾಧನೆಯನ್ನು ಕೊಂಡಾಡ್ಬೇಕಂತೇಳಿ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ನಿಮ್ಮ 2ನೇ ತಾಯಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ. ಒಬ್ಬ ತಾಯಿ ತನ್ನ ಮಗಗೆ ಏನ್ ಮಾಡ್ತಾಳ ಫಸ್ಟ್ ಕಾರ್ಯಕ್ರಮದಾಗ, ಶಾಲೆಗೆ ಹೋಗುವಾಗ ಏನ್ ಮಾಡ್ತಾಳ? ಮೊಟ್ಟ ಮೊದಲ ಆಕಿ ಬ್ಯಾಗ್ದಾಗ ರೊಕ್ಕ ಇರ್ಲಿ ಬಿಡ್ಲಿ, ಮನ್ಯಾಗ ಗಂಡನ ಕಡೆ ರೊಕ್ಕ ಇರ್ಲಿ ಬಿಡ್ಲಿ, ಒಂದು ಊಟದ ಡಬ್ಬಿ ಕೊಡಿಸ್ತಾಳಿಲ್ರಿ, ಒಂದು ನೀರಿನ ಬಾಟಲ್ ಕೊಡಿಸ್ತಾಳ, ಒಂದು ಬ್ಯಾಗ್ ಕೊಡಿಸ್ತಾಳ. ಗಂಡ ಬ್ಯಾಡ ಅಂತಿರ್ತಾನ, ಆದ್ರೂ ಏನ್ ಮಾಡ್ತಾಳು, ನನ್ನ ಮಗ ಸಾಲಿಗೆ ಹೋಗ್ಲಿ, ನನ್ನ ಮಗಳು ಸಾಲಿಗೆ ಹೋಗಿ ಕಲೀಲಿ ಅಂತ ಹೇಳಿ ಆ ಖುಷಿಯಿಂದ ಆ ಜೀರಿಗೆ ಡಬ್ಬ್ಯಾಗ ರೊಕ್ಕ ಇರ್ತಾವ, ಆ ಹಿಟ್ಟಿನಾಗ ರೊಕ್ಕ ಇರ್ತಾವ, ಅವೆಲ್ಲ ಕೂಡಿಸಿ ಒಂದು ಕಡೆ ತಂದ ತನ್ನ ಮಕ್ಕಳು ಬೆಳೀಲಿ, ಅವರ ಕೀರ್ತಿ ದಶೋದಿಕ್ಕಿಗೆ ಹರಡಲಿ ಅಂತ ಹೇಳಿ ಯಾವ ರೀತಿ ತನ್ನ ತಾಯಿ ತನ್ನ ಮಕ್ಕಳ ಸಲುವಾಗಿ ಮಾಡ್ತಾಳೋ, ಅದೇ ತಾಯಿ ಇವತ್ತು ಈಗ ತಮ್ಮೆಲ್ಲರನ್ನು ಸನ್ಮಾನಿಸಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದಕ್ಕೊಂದು ಜೋರಾದ ಚಪ್ಪಾಳೆಯೊಂದಿಗೆ ತಾವೆಲ್ಲರೂ ತಮ್ಮ ಅನುಮೋದನೆಯನ್ನು ಕೊಡಬೇಕು. ಮರಾಠಿ ಒಳಗ ಲಕ್ಷ್ಮೀ ತಾಯಿ ಅಂತ, ತಾಯಿ ತಾಯಿ ಅಂದ್ರೆ ಮರಾಠಿ ಒಳಗ ಅಕ್ಕ ಅನ್ನ, ಹೌದಿಲ್ರಿ? ಹೌದಿಲ್ರಿ? ಕನ್ನಡದಾಗ ಅದ ಮರಾಠಿ ಒಳಗ ಆಯಿ ಅಂತ. ಲಕ್ಷ್ಮೀ ತಾಯಿ ಅವರು ತಾಯಿನೂ ಹೌದು, ಆಯಿನೂ. ಈ 2 ಪಾತ್ರಗಳನ್ನು ಬಹಳ ಚೆನ್ನಾಗಿ ಅವರು ಇವತ್ತು ನಿರ್ವಹಿಸಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಅವ್ರ ಹೆಸರಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಲಕ್ಷ್ಮಿ ಅವರ ಹೆಸರಿನಲ್ಲಿದೆ. ಈ ಕಾರ್ಯಕ್ರಮ ನೋಡಿದಾಗ ಅವರು ಸರಸ್ವತಿ ಆರಾಧಕರು ಅನ್ನೋದು ಬಹಳ ಒತ್ತಾಗಿ ಹೇಳ್ಬೇಕು. ಸರಸ್ವತಿಯನ್ನ ಮುಖ್ಯವಾಗಿ ಪೂಜಿಸುವಂತವರು ನಮ್ಮ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅವರು. 2ನೇ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಮಕ್ಕಳು ಪುಸ್ತಕದ ಹುಳಗಳು ಮಾತ್ರ ಆಗ್ಬಾರ್ದು. ಏನಾಗ್ಬಾರ್ದ್ರಿ? ಪುಸ್ತಕದ ಹುಳಗಳು ಮಾತ್ರ ಆಗ್ಬಾರ್ದು. ಅವರಿಗೆ ಸಮಾಜ ಅಂದ್ರೆ ಏನು, ಸಮಾಜದ ಜೊತೆ ಬೆರಿಬೇಕು ಹೇಗೆ, ಪುಸ್ತಕದಾಗ ನಾವು ಮಾರ್ಕ್ಸ್ ತಗೊಂಡಿವಿ ಬಟ್ ಸಮಾಜಕ್ಕೆ ನಾವು ಒಳಗೆ ಹೋದ್ಮೇಲೆ ನಮ್ಮ ಸಿಚುವೇಶನ್ಗಳು ಯಾವ ತರ ಇರ್ತಾವು, ಆ ಬಗ್ಗೆನೂ ಸಹಿತ ನಿಮ್ಮೆಲ್ಲರನ್ನು ಕೂಡಿಸಿ ಒಂದು ಕಿವಿ ಮಾತನ್ನ ಹೇಳಬೇಕು ಅಂತ ಹೇಳಿದೆ 2ನೇ ಉದ್ದೇಶ. ನಾವು ಮಾರ್ಕ್ಸ್ ತಗೊಂಡಿರ್ತೀವಿ, 80 ತಗೋತೀವಿ, 85 ತಗೋತೀವಿ, 95 ತಗೋತೀವಿ. ಬಟ್ ಯಾವಾಗ ನಾವು ಅದನ್ನು ಮಾರ್ಕ್ಸ್ ಕಾಡ್ಕೊಂಡು ಸಮಾಜದ ಒಳಗೆ ಹೋಗ್ತೀವಿ, ಅವಾಗಿನ ಪರೀಕ್ಷೆ ಬೇರೆ ಆಗ್ತೈತಿ. ಆ ಪರೀಕ್ಷೆ ಬೇರೆ, ಅಕಾಡೆಮಿಕ್ ಪರೀಕ್ಷೆ ಬೇರೆ. ಆ ಬಗ್ಗೆಯೂ ನಿಮಗೊಂದು ಕಿವಿ ಮಾತನ್ನ ಹೇಳಬೇಕು, ನಿಮ್ಮನ್ನೆಲ್ಲರೂ ಸೇರಿಸಿ ಮಾತನ್ನು ಹೇಳ್ಬೇಕಂತ ಹೇಳಿ ಲಕ್ಷ್ಮೀ ತಾಯಿ ಅವ್ರು ಹೇಳಿದಾರ. ಅದನ್ನು ನಿಮಗೆ ಹಂಗೆ ಹೇಳಿದ್ರೆ ತಿಳಿದಿಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆ ಏನು ಹೇಳಪ್ಪ ಅಂತಂದ್ರೆ, ಸೈನ್ಸ್ ವಿತ್ ಕಾಮನ್ ಸೆನ್ಸ್ ಅಂತ. ನಿಮ್ಮಲ್ಲಿ ವಿಜ್ಞಾನ ಇರಬೇಕು, ಸಾಮಾನ್ಯ ವಿಜ್ಞಾನವೂ ಇರಬೇಕು. ಹೆಂಗಪ್ಪ ಅಂದ್ರೆ, ಒಂದು ಸಣ್ಣ ಕಥೆಯ ಮೂಲಕ ಹೇಳ್ತೀವಿ ಕೇಳ್ರಿ. ಒಂದು ಊರಾಗ ಮಲ್ಲಪ್ಪ ಅನ್ನೋ ಹುಡುಗ SSLC ಫೇಲ್ ಆಗಿದ್ದ. SSLC ಫೇಲ್ ಆದ. ಮಲ್ಲಪ್ಪನ ಅಪ್ಪ ದೋಣಿ ನಡೆಸ್ತಾ ಇದ್ದ. ಈ ಕಡೆ ಶಾಲೆ ಇತ್ತು, ನಡಕ ನದಿ ಇತ್ತು, ಆ ಕಡೆ ಊರಿತ್ತು. ಆ ಮಲ್ಲಪ್ಪನ ತಂದೆ ಏನಂದ್ರೆ, SSLC ತಮ್ಮ ಫೇಲ್ ಆಗಿ
ಇನ್ನೇನು ಮುಂದೆ ಕಲಿಯಕ್ಕೆ ಹೋಗ್ಬೇಡ, ಈ ಧೋನಿ ಏನಿತ್ತಲ್ಲ ಇದನ್ನು ನಡೆಸುವಂತ ಕೆಲಸವನ್ನು ನೀನು ಮಾಡು. ಅವಾಗ ಹುಡುಗ ಧೋನಿ ನಡೆಸುವಂತ ಕೆಲಸವನ್ನು ಅತ್ಯಂತ ಉತ್ಸಾಹದಿಂದ ಮಾಡ್ತಾ ಇದ್ದ ಮಲ್ಲಪ್ಪ. ನೋಡಿ ಇಲ್ಲೊಂದು ಹೇಳ್ಕೊಡ್ರಿ. ಆದ್ರೆ ಆ ಧೋನಿಯನ್ನು ನಡೆಸುವಂತ ಕೆಲಸವನ್ನು ಮಲ್ಲಪ್ಪ ಮಾಡುವಾಗ ಈ 3 ಹುಡುಗರಿದ್ರು. ಒಬ್ಬ 80% ತಗೊಂಡಿದ್ದ, ಒಬ್ಬ 85% ತಗೊಂಡಿದ್ದ, ಒಬ್ಬ 90% ತಗೊಂಡಿದ್ದ. ಇವ್ರು ಆ ಮಲ್ಲಪ್ಪನ ಗೋಳು ಹೋಯ್ತಾರೆ, ನೀ ಫೇಲ್ ಆಗಿ 80% ತಗೊಂಡವ್ರು ಯಾರಿದ್ರಿ ಕೈ ಎಬ್ಸ್ರಿ. 80%ಗಿಂತ ಹೆಚ್ಚು ಅಂಕಗಳು ತಗೊಂಡವ್ರು ಯಾರಿದ್ರಿ ಕೈ ಎಬ್ಸ್ರಿ. 85ಗಿಂತ ಹೆಚ್ಚು ತಗೊಂಡವ್ರು ಯಾರಿದ್ರಿ. 90% ತಗೊಂಡವ್ರು ಯಾರಿದ್ರಿ. ಈ 3 ಹುಡುಗರು ಆ ಮಲ್ಲಪ್ಪನ ಕಾಡ್ತಾ ಇದ್ರು. ನೀ SSLC ಫೇಲ್ ಆಗಿ, ನೀ SSLC ಫೇಲ್ ಆಗಿ. ಒಂದು ದಿವಸ ಒಂದು ಸಿಟ್ಟು ಬಂತು. ಧೋನಿ ಒಳಗ 3 ಮಂದಿನ ಕುಡಿಸ್ಕೊಂಡ, ಒಬ್ಬ 80%, ಒಬ್ಬ 85%, ಒಬ್ಬ 90%. ಮಲ್ಲಪ್ಪ ಕುಂತ. ಧೋನಿ ಶಾಲೆಯಿಂದ ಮನೆಗೆ ಊರಿಗೆ ಹೋಗ್ತಾ ಇತ್ತು. 80% ತಗೊಂಡ ಚಾಲು ಮಾಡಿದ. ಮಲ್ಲಪ್ಪ, SSLC ಫೇಲ್ ಆಗಿನಿ, ನಿನಗ ಇತಿಹಾಸದ ಬಗ್ಗೆ ಏನಾರ ಜ್ಞಾನ ಐತೇನ ಅಂತ ಕೇಳಿದ. ಹರಪ್ಪ ನಾಗರಿಕತೆ ಅಂದ್ರೆ ಗೊತ್ತೈತೇನ, ಸಿಂಧೂ ನಾಗರಿಕತೆ ಅಂದ್ರೆ ಗೊತ್ತೈತೇನ, ಮೌರ್ಯರ ಬಗ್ಗೆ ಗೊತ್ತೈತೇನ, ಮೊಘಲರ ಬಗ್ಗೆ ಗೊತ್ತೈತೇನ, ಆಂಗ್ಲೋ ಮರಾಠಿ ಯುದ್ಧಗಳ ಬಗ್ಗೆ ಗೊತ್ತೈತೇನ. ಪಾಪ ಮಲ್ಲಪ್ಪ ಕೈ ಮುಗಿದು ಹೇಳ್ದ, ನಾನು SSLC ಫೇಲ್ ಆಗಿನಪ್ಪ, ನನಗೇನು ಗೊತ್ತಿಲ್ಲ. ಹಂಗಾರೆ ಮಲ್ಲಪ್ಪ, ನಿಂದ ಅರ್ಧ ಜೀವನ ಏನಾಯ್ತು, ವೇಸ್ಟ್ ಆಯ್ತು. ಇತಿಹಾಸ ಗೊತ್ತಿಲ್ಲ ಅಂದ್ರೆ ನೀ ಅರ್ಧ ಜೀವನ ನಿಂದ ಏನಾಯ್ತು, ವೇಸ್ಟ್ ಆಯ್ತು. ಈ 80% ನಾವು ಸುಮ್ಮ ಆಗೋಣ 85 ಎಲ್ಲ. ಮಲ್ಲಪ್ಪ, ನಿನಗೆ ವಿಜ್ಞಾನದ ಬಗ್ಗೆ ಗೊತ್ತೈತೆ, ವಿಜ್ಞಾನದ ಬಗ್ಗೆ ನಿನಗೇನಾದ್ರು ಮಾಹಿತಿ ಐತೆ, ಐನ್ಸ್ಟೈನ್ ಬಗ್ಗೆ ಓದೇನು, ನ್ಯೂಟನ್ ಬಗ್ಗೆ ಓದೇನು, E=mc² ಬಗ್ಗೆ ಗೊತ್ತೈತೇನು ಅಂತ ಕೇಳ್ದ. ಪಾಪ ಮಲ್ಲಪ್ಪ SSLC ಫೇಲ್ ಆಗಿದ್ದ. ನನಗೇನು ಗೊತ್ತಿಲ್ಲ, ಅದು ಗೊತ್ತಿಲ್ಲದಕ್ಕೆ ನಾ ಫೇಲ್ ಆಗಿನಿ. ವಿಜ್ಞಾನದಂತ ಮಹತ್ವದ ವಿಷಯವನ್ನು ನೀ ಕಲ್ತಿಲ್ಲ ಅಂದ್ರೆ ನಿನ್ನ ಅರ್ಧ ಜೀವನ ಏನಾಯ್ತು, ವೇಸ್ಟ್ ಅಂತೇಳಿ ಮತ್ತೆ ಮಲ್ಲಪ್ಪ ಕೆಳಗೆ ಮಕ ಹಾಕಿದ. ಇವರಿಬ್ಬರು ನೋಡಿ 90% ನಾವು ಮ್ಯಾಲದ, 90% ನಾವು ಚಾಲು ಮಾಡಿದ. ಮಲ್ಲಪ್ಪ, ನಿನಗೆ ಭೂಗೋಳದ ಬಗ್ಗೆ ಗೊತ್ತೈತೇನ, ಸೂರ್ಯನನ್ನ ಭೂಮಿ ಹೆಂಗ ಸುತ್ತೈತಿ ಗೊತ್ತೈತೇನ, ಚಂದ್ರನಲ್ಲಿ ಬೆಳಕು ಹೆಂಗ ಬರ್ತೈತಿ ಗೊತ್ತೈತೇನ, ಮಳಿ ಹೆಂಗ ಆಗ್ತೈತಿ, ಗಾಳಿ ಹೆಂಗ ಆಗ್ತೈತಿ, ಇದ್ರ ಬಗ್ಗೆ ನಿನಗೇನಾರ ಮಾಹಿತಿ ಇದೆನಾ. ಮಲ್ಲಪ್ಪ ಮತ್ತೆ ಅಂತಂದ, ನಾನು ಅದೆಲ್ಲ ಗೊತ್ತಿದ್ದಕ್ಕೆ SSLC ಫೇಲ್ ಆಗಿರಿ, ನನಗೇನು ಗೊತ್ತಿಲ್ಲಪ್ಪ ಅಂತ. ಸ್ವಲ್ಪ ದೋಣಿ ಮುಂದೆ ಹೋಗಿತ್ತು, ನದಿ ನಡು ಇತ್ತು. ಆ ದೋಣಿ ಒಳಗೆ ಸಣ್ಣ ಹೋಲ, ನೀರು ಮ್ಯಾಲ ಬರ್ತಾ ಇತ್ತು. ಈ 80%, 85, 90 ತಗೊಂಡವ್ರ ಮಲ್ಲಪ್ಪ ಕೇಳಿದ, ಈಜಾಕ್ ಬರ್ತೈತೆ. ಅವಾಗ ನನಗೆ ಈಜಾಕ್ ಬರೋದಿಲ್ಲ ಅಂತ. ಹಂಗಾದ್ರೆ ನಿಮ್ಗೆ ಪೂರಾ ಜೀವನನೇ ವೇಸ್ಟ್ ಆಗ್ತ ಅಂತೇಳಿ ಅವ್ರು ಜಿಗದ ದಾಯ್ತು ಬಿಟ್ಟ ಇವ್ರನ್ನ ಮುಗಿದ್ರು. ಸೊ ಈ ಕಥೆಯನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಅಕಾಡೆಮಿಕ್ ಜೀವನನೇ ಬೇರೆ, ನಮ್ಮ ಸಾಮಾಜಿಕ ಜೀವನನೇ ಬೇರೆ. ಇವು ಎರಡರಲ್ಲಿ ಹೊಂದಾಣಿಕೆ ಇರದಿದ್ರಂದ್ರೆ ನಾವು ಸಮಾಜದಲ್ಲಿ ಬದುಕೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಬಹಳ ಸಮಯವನ್ನು ತಗೊಳ್ಳಾರ್ದ ಸಾಂಕೇತಿಕವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ಸನ್ಮಾನಿಸೋದು ಮೋಸ್ಟ್ಲಿ ಸಚಿವರು ಮತ್ತು ತಮಗೂ ಒಳ್ಳೆಯದಲ್ಲ. ಯಾಕಂದ್ರೆ ಬಹಳ ರಶ್ ಆಗ್ತೈತಿ. ಒಂದು 25 ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಸನ್ಮಾನಿಸುವಂತ ಕಾರ್ಯಕ್ರಮವನ್ನ ಮಾನ್ಯ ಸಚಿವರು ಮಾಡಬೇಕಂತ ಹೇಳಿ ಈ ಮೂಲಕ ತಮ್ಮೆಲ್ಲರ ಪರವಾಗಿ ಮಾನ್ಯ ಸಚಿವರನ್ನ ಕೋರ್ತಾ ಇದ್ದೀನಿ. ತಾವೆಲ್ಲ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮ ಸ್ವಾಗತ. 25 ಜನ ಏನಿದ್ದಾರೆ ಸಾಂಕೇತಿಕ ಕರೀರಿ.
ಬಸವಣ್ಣನೇ ಸ್ವಾಗತಿಸಬೇಕು. ಸಾಂಕೇತಿಕವಾಗಿ 25 ಜನರಿಗೆ ಸನ್ಮಾನ ಮಾಡ್ತಾ
ए मागे रे बोल तो मुळे नाही त्याला आरस रे मग तो बोलतोस का मागे 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 रे मागे 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 नाही ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ವೇದಿಕೆಯಿಂದ ಸನ್ಮಾನ ಆದವರು ಇಳಿಬೇಕಂತ ಕೋರ್ತಾ ಇದ್ದೀನಿ. ಯಾಕಂದ್ರೆ ಮುಂದೆ ಮತ್ತೆ ಕಾರ್ಯಕ್ರಮ ನಡೆಸಬೇಕಾಗಿದೆ. फोटो
ಈಗ ಬೆಳಗಾವಿ ಗ್ರಾಮೀಣ ಪ್ರತಿಭಾ ಪುರಸ್ಕಾರ 2025ರ ಈ ಶುಭ ಸಮಾರಂಭದಲ್ಲಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾನ್ಯ ಉಪನಿರ್ದೇಶಕರು ಶಿಕ್ಷಣ ಇಲಾಖೆಯವರು ಒಂದೆರಡು ಮಾತುಗಳನ್ನು ಮಾತಾಡಬೇಕಂತ ಹೇಳಿ ಅವರನ್ನ ಈ ಮೂಲಕ ಕೋರ್ತಾ ಇದ್ದೀನಿ. ಮೊದಲಿಗೆ ವಿದ್ಯೆ ಕಲಿಸಿದ ಗುರುವನ್ನ ನಾನು ನನ್ನ ಮನದಲ್ಲಿ ಸ್ಮರಿಸಿಕೊಳ್ತಾ ಇವತ್ತಿನ ದಿವಸ ಲಕ್ಷ್ಮೀ ತಾಯಿ ಫೌಂಡೇಶನ್ ವತಿಯಿಂದ ಬೆಳಗಾವಿ ಗ್ರಾಮೀಣ ವಲಯದ 2025ರ ಮಾರ್ಚ್ ಏಪ್ರಿಲ್ನಲ್ಲಿ ನಡೆದಂತಹ SSLC ಮತ್ತು PUCಯಲ್ಲಿ ಪರೀಕ್ಷೆಯಲ್ಲಿ 80%ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಆ ನಿಮಿತ್ತವಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಈ ಒಂದು ಭವ್ಯ ಅತ್ಯಂತ ಸ್ಫೂರ್ತಿದಾಯಕ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಮಾನ್ಯರೇ. ಅಂತೆಯೇ ಇವತ್ತಿನ ಮಾನ್ಯ ಸಚಿವರ ವಿಚಾರಗಳಿಗೆ ಸಮನ್ವಯವಾಗಿ ಶಿಕ್ಷಣದ ಕಾಳಜಿಯೊಂದಿಗೆ ಈ ಕಾರ್ಯಕ್ರಮ ಅತ್ಯಂತ ಸ್ಫೂರ್ತಿದಾಯಕವಾಗಿ ಮೂಡಿ ಬರಲು ಕಾರಣಕರ್ತರಾದಂತಹ ಸನ್ಮಾನ್ಯ ಚನ್ನರಾಜ್ ಹಟ್ಟಿಹೊಳಿ ಸರ್ ಅವರೇ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಜೊತೆಗೆ ಯುವ ಧುರೀಣರಾದಂತಹ ಮೃಣಾಲ್ ಹೆಬ್ಬಾಳ್ಕರ್ ಸರ್ ಅವರು ಸಹ ಆಗಮಿಸಬೇಕಾಗಿತ್ತು. ಈ ಕಾರ್ಯಕ್ರಮ ಆಯೋಜನೆಯಲ್ಲಿ ಅವರದ್ದು ಬಹಳ ಪ್ರಮುಖ ಪಾತ್ರ ಇರುವಂಥದ್ದು. ಜೊತೆಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಗ್ರಾಮೀಣ ಕ್ಷೇತ್ರದ ಮಾನ್ಯ ಸಚಿವರ ಅತ್ಯಂತ ಪರಮಾಪ್ತರೇ, ಅಭಿಮಾನಿಗಳೇ, ಹಾಗೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಮೆರಿಟ್ ಆಧಾರದ ಮೇಲೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂತಹ ನನ್ನೆಲ್ಲ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಜೊತೆಗೆ ಆ ಮಕ್ಕಳ ಒಂದು ಸಾಧನೆಯನ್ನ ಪಾಲಕರು ಬಹಳ ಪ್ರಮುಖವಾಗಿ ಶಾಲೆಯ ಸರ್ವಾಂಗೀಣ ಪ್ರಗತಿಯ ನೇತೃತ್ವ ವಹಿಸಿರುವಂತಹ SDMC ಅವರ ಸಮ್ಮುಖದಲ್ಲಿ ಮೇಡಮ್ ಅವರು ಏನ್ ಮಾಡ್ತಾ ಇದ್ದಾರೆ, ಬಹುತೇಕ SDMC ಅವರು ಪಾಲಕರು ಆಗಮಿಸಿರುವಂತದ್ದು. ನನ್ನೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರೇ, ಬಹುಶಃ ಭಾಗೋಜಿ ಕೊಪ್ಪ ಸರ್ ಅವರು ಈಗಾಗಲೇ ಹೇಳುವಾಗ, ಪ್ರಾಸ್ತಾವಿಕವಾಗಿ ಹೇಳುವಾಗ ಕಾರ್ಯಕ್ರಮದ ಉದ್ದೇಶ ಏನಿದೆ ಅಂತಕ್ಕಂಥದನ್ನ ಹೇಳಿದ್ದಾರೆ. ನನಗೆ ಗೊತ್ತಿದೆ, ಯಾಕಂತಂದ್ರೆ ಬಹಳ ಹತ್ತಿರದಿಂದ ಮಾನ್ಯ ಸಚಿವರ ಒಂದು ಮಾರ್ಗದರ್ಶನವನ್ನ ಪಡಿತಾ ನಾನು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಮಾನ್ಯರು ಏನೇ ಒಂದು ವಿಚಾರ ಮಾಡ್ತಾರ ಅಂತಂದ್ರೆ, ಏನೋ ಒಂದು ಕಾರ್ಯವನ್ನ ಕೈಗೆತ್ತಿಕೊಳ್ತಾರ ಅಂತಂದ್ರೆ ಅದು ಅತ್ಯಂತ ಭವ್ಯವಾಗಿರ್ತದೆ ಮತ್ತ ಬಹಳಷ್ಟು ಉಪಯುಕ್ತವಾಗಿರ್ತದೆ ಎನ್ನುವಂಥದ್ದು ಬಹುಶಃ ಈಗ ಸಾಂಕೇತಿಕವಾಗಿ ನಾವು ಇಲ್ಲಿ ಮಕ್ಕಳನ್ನ ಸನ್ಮಾನ ಮಾಡಿ ನೀಡಿದಂತಹ ಸಾಮಗ್ರಿಗಳೇ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೇಡಮ್ ರಿಸಲ್ಟ್ ಬಂದಿದೆ, ಓವರ್ ಆಲ್ ರಿಸಲ್ಟ್ ನಮ್ದು ಸ್ವಲ್ಪ ಕಡಿಮೆ ಇದೆ ಮೇಡಮ್, ನಾವು ಮುಂದಿನ ದಿನಗಳಲ್ಲಿ ನಿರ್ದಿಷ್ಟ ಯೋಜನೆಯೊಂದಿಗೆ ನಾವು ಖಂಡಿತ ನಿಮ್ಮ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಕೆಲಸ ಮಾಡಿ ಇನ್ನಷ್ಟು ಫಲಿತಾಂಶವನ್ನ ಉತ್ತಮಪಡಿಸ್ತೀವಿ ಅಂತ ಹೇಳಿದಾಗ ಅವ್ರು ನನಗೆ ಒಂದೇ ಮಾತು ಹೇಳಿದರು, ವಾಟ್ ಅಬೌಟ್ ದ ಕ್ವಾಲಿಟಿ ರಿಸಲ್ಟ್ ಅಂತ. ನಾನು ಹೇಳಿದೆ ಮೇಡಮ್ ಅವ್ರಿಗೆ, ಮೇಡಮ್ ನಾವು ಯಾವುದೇ ಆಂಗಲ್ ಅಲ್ಲಿ ನಾವು ಅನಾಲಿಸಿಸ್ ಮಾಡಿಕೊಂಡ್ರು ಕೂಡ
ಕ್ವಾಲಿಟಿ ರಿಸಲ್ಟ್ ಆಸ್ಪೆಕ್ಟ್ ಅಲ್ಲಿ ಬಹಳ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಇವತ್ತು ಪಡೆದಿದ್ದೀವಿ ಮೇಡಮ್. ಅದಕ್ಕೆ ಸಾಕ್ಷಿ 600ಕ್ಕಿಂತ ಅಧಿಕ ಮಕ್ಕಳು ಇವತ್ತಿಲ್ಲಿ ಇರುವಂತದ್ದು ಮೇಡಮ್. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳನ್ನ ಒಳಗೊಂಡಂತೆ ಮೇಡಮ್ ಅವರು ಸಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನು ರಾಜ್ಯ ಮಟ್ಟದಲ್ಲಿ ಚಿಂತನ ಮಂಥನ ಆಗುವಾಗ ಘನ ಸರ್ಕಾರದ ಉದ್ದೇಶ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ತಲುಪಬೇಕು, ಭೌತಿಕ ಸೌಲಭ್ಯಗಳ ಜವಾಬ್ದಾರಿ ಸರ್ಕಾರಕ್ಕೆ ಬಿಟ್ಬಿಡ್ರಿ. ಶಿಕ್ಷಕರು, ಅಧಿಕಾರಿಗಳು ನೀವು ಏನಿದೆ ನಿಮ್ಮ ಜವಾಬ್ದಾರಿಯನ್ನ ವರ್ಗ ಕೋಣೆಯಲ್ಲಿ ಮಕ್ಕಳಿಗೆ ಬೋಧನೆ ಕಲಿಕೆಯಲ್ಲಿ ತೊಡಗಿಸ್ಕೊಳ್ರಿ ಎನ್ನುವಂತಹ ಒಂದೇ ಕಿವಿ ಮಾತನ್ನ ಹೇಳಿದ್ರು. ಬಹುಶಃ ಮೇಡಮ್ ನಾನು ಮಾಧ್ಯಮ ಮಿತ್ರರು ಇದ್ದಾರೆ, ಬಹುತೇಕವಾಗಿ ಬಯಸ್ಕೊಂಡಿದ್ದೀವಿ ಮೇಡಮ್, ಬಹುತೇಕವಾಗಿ ರಿಸಲ್ಟ್ ಕಡಿಮೆ ಬಂದಿದ್ದಕ್ಕೆ ಬಯಸ್ಕೊಂಡಿದ್ದೀವಿ. ಬಟ್ 80%ಕ್ಕಿಂತ ಅಧಿಕ ಮಕ್ಕಳನ್ನ ಇಲ್ಲಿ ಕರೆಸಿ ನೀವು ಸಂಭ್ರಮ ಮಾಡಿದಿರಲ್ಲ, ಇದು ಮುಂದಿನ ಸರಿ ದ್ವಿಗುಣ ಆಗುವ ಹಾಗೆ ನಾವು ಮಾಡ್ತೇವೆ. ಅಷ್ಟು ನಾನೇ ಹೇಳಬಲ್ಲೆ. ಇಡೀ ವರ್ಷ ದುಡಿತೀವಿ ಮೇಡಮ್, ಇಡೀ ವರ್ಷ ತಮ್ಮ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತೀವಿ. ಯಾಕಂದ್ರೆ ಮಾನ್ಯ ಮೇಡಮ್ ರವರ ಒಂದು ಕ್ಷೇತ್ರನ ಹಾಗೆ, ಒಂದು ಕಡೆ ಮಹಿಳೆ, ಇನ್ನೊಂದು ಕಡೆ ಮಕ್ಕಳು. ಸೊ ಇಡೀ ಒಂದು ಜೀವನವನ್ನ ಮುನ್ನಡೆಸಲಿಕ್ಕೆ ಬೇಕಾದಂತಹ ಪ್ರಧಾನ ಪಾತ್ರವನ್ನ ವಹಿಸುವಂತಹ ಮಹಿಳೆಯಾಗಿದ್ದುಕೊಂಡು ಯಾವತ್ತಿಗೂ ಅತ್ಯಂತ ಒಂದು ಧೈರ್ಯದಿಂದ, ಸ್ವಾಭಿಮಾನದಿಂದ ಪ್ರತಿಯೊಂದು ಕೆಲಸವನ್ನ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ತಾವು ಪ್ರಗತಿಪರವಾಗಿ ಮಾಡುವಂತಹ ವಿಚಾರಗಳೇನಿದೆ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಯಾವಾಗಲೂ ಇದೆ ಮೇಡಮ್. ಸೊ ಒಂದು ಮಾತು ನಾನು ಹೇಳಿದೆ, ಶೈಕ್ಷಣಿಕ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ, ನಾವು ಮಾಡ್ತೇವೆ ಅಂತ. ಭೌತಿಕ ಸೌಲಭ್ಯಗಳ ಜವಾಬ್ದಾರಿಯನ್ನ ಅವರು ತಗೊಂಡಿದ್ದಾರೆ. ಈಗಾಗಲೇ ಆ ದಿಸೆಯಲ್ಲಿ ಒಬ್ಬ ಜಿಲ್ಲಾ ಹಂತದ ಅಧಿಕಾರಿಯಾಗಿ ಜವಾಬ್ದಾರಿತ ಸ್ಥಾನದಲ್ಲಿ ನಾನು ಹೇಳಲೇಬೇಕಾಗ್ತದೆ. ಈಗಾಗಲೇ ಶಾಲೆ ಪ್ರಾರಂಭವಾಗಿ ಕೆಲವು ದಿನಗಳಾಯಿತು. ಸುಮಾರು 10 ಕೋಟಿಗಿಂತಲೂ ಅಧಿಕ ಸೌಲಭ್ಯಗಳನ್ನ ಈಗಾಗಲೇ ಮೇಡಮ್ ಪ್ರಾರಂಭ ಮಾಡಿಸ್ಬಿಟ್ಟಿದ್ದಾರೆ. 48 ನ್ಯೂ ರೂಮ್ಸ್ ಮೇಡಮ್ ಈಗಾಗಲೇ ತಮ್ಮ ನೇತೃತ್ವದಲ್ಲಿ ಪ್ರಾರಂಭ ಆಗಿದ್ದಾವೆ. ಸುಮಾರು 100ಕ್ಕಿಂತಲೂ ಅಧಿಕ ರಿಪೇರಿ ಕಾರ್ಯಗಳು ಮುಗಿತಾ ಬಂದಿದ್ದಾವೆ. ಇದೇ ತೋರಿಸ್ತದೆ ಅಂತಂದ್ರೆ ಭೌತಿಕ ಸೌಲಭ್ಯಗಳನ್ನ ನಾವು ಜವಾಬ್ದಾರಿ ತಗೊಳ್ತೀವಿ ಅಂತಕ್ಕಂಥದ್ದನ್ನ ಮೇಡಮ್ ರವರು ಮಾಡಿ ತೋರಿಸ್ತಾ ಇರುವಂತದ್ದು. ಮುಂದುವರೆದು ಇನ್ನೂ ಒಂದು ವಿಚಾರವನ್ನ ಹಂಚಿಕೊಂಡು ನಾನು ನನ್ನ 2 ಮಾತನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ಪ್ರಸ್ತುತದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಳ್ಳುವುದರಿಂದ ಹಿಡಿದುಕೊಂಡು ಕೊನೆ ಹಂತದವರೆಗೂ ಬಹುಶಃ ಮೇಡಮ್ ರವರು, ಚಂದ್ರರಾಜ್ ಹಟ್ಟಿಹೊಳಿ ಸರ್ ಅವರು ಇಲ್ಲಿ ವೇದಿಕೆ ಮೇಲೆ ಕುಂತು ಏನಾದರೂ ಚಿಂತನ ಮಂಥನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಶಿಕ್ಷಣ ಪರವಾದಂತಹ ಚಿಂತನೆಗಳು. ಒಂದು ಪಟ್ಟಿ ತಯಾರು ಮಾಡ್ಯಾರ ಸರ್, MSc ಸರ್, ಅದನ್ನ ಮೇಡಮ್ ರವರು ಸಮನ್ವಯ ಮಾಡ್ತಾ ಇದ್ದಾರೆ. ಎಲ್ಲಿ ಹಾಸ್ಟೆಲ್ ಕೊಡಬೇಕು, ಎಲ್ಲಿ ರೂಮ್ಸ್ ಕೊಡಬೇಕು, ಬಹುಶಃ ಅದನ್ನ ತಮ್ಮ ವಿಚಾರ ಹೇಳುವಾಗ ಇದು ಏನ್ ತೋರಿಸ್ಕೊಡ್ತದೆ ಅಂತಂದ್ರೆ ಶಿಕ್ಷಣ ಮತ್ತು ಆರೋಗ್ಯ ಇವುಗಳನ್ನ ಪ್ರಧಾನವಾಗಿ ಪ್ರಾಯವಾಗಿ ಇಟ್ಕೊಂಡು ಅಭಿವೃದ್ಧಿ ಮಾಡುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಅವರು ಅನುಷ್ಠಾನ ಮಾಡುವಲ್ಲಿ ಶ್ರಮಿಸ್ತಾ ಇದ್ದಾರೆ. ಖಂಡಿತ ತಮ್ಮ ಮಾರ್ಗದರ್ಶನದಲ್ಲಿ ನಾವು ವರ್ಷದುದ್ದಕ್ಕೂ ಕೆಲಸ ಮಾಡಿ ತಾವು ನೀಡುವಂತಹ ಸಲಹೆ ಸೂಚನೆಗಳನ್ವಯ ಭೌತಿಕ ಸೌಲಭ್ಯಗಳು ಗ್ರಾಮೀಣ ಭಾಗದ ಜನರು ಬಹುಶಃ ಅದೃಷ್ಟವಂತರು ನಾನು ಭಾವಿಸ್ತೇನೆ. ಯಾಕಂತಂದ್ರೆ ಬಹುಶಃ ಇವತ್ತು ನಮಗೆ ಹೇಳಲಿಕ್ಕೆ ನಾವು ಸ್ವಲ್ಪ ತಡಬರಿಸಬಹುದು, ಬಟ್ ಪ್ರತಿಯೊಂದು ಗ್ರಾಮದ ಈ SDMC ಅಧ್ಯಕ್ಷರ ಹೆಸರು ಮೇಡಮ್ ಅವರು ಪಟನೆ ಹೇಳ್ತಾರೆ. ಇದರ ಅರ್ಥ ಇಷ್ಟೇ, ಅವರೊಂದಿಗೆ ಬೆರೆಯುವಂತಹ ಒಂದು ರೀತಿ. ಇನ್ನೂ ಒಂದು ಸೂಚನೆ ಕೊಟ್ಟಿದ್ದಾರೆ, ಪ್ರೀತಿಯ ಮಕ್ಕಳೇ, ಕೇವಲ ಸಾಂಕೇತಿಕವಾಗಿ ಸಮಯದ ಅಭಾವದ ಕಾರಣಕ್ಕೆ 25ರಿಂದ 30 ಹುಡುಗರನ್ನ ಅಷ್ಟೇ ಇಲ್ಲಿ ವೇದಿಕೆ ಮೇಲೆ ಸನ್ಮಾನ ಮಾಡಿದ್ದಾರೆ. ಮೇಡಮ್ ಅವರು ನಮ್ಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಬಹುಶಃ ಉಳಿದ ನಮ್ಮೆಲ್ಲ ತಂಡ ಅದಕ್ಕೆ ತಯಾರಾಗಬೇಕು. ಕಾರ್ಯಕ್ರಮ ಮುಗಿದ ತಕ್ಷಣನೇ ಪ್ರತಿ ಮಗುವಿನ ಹತ್ತಿರ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಮಕ್ಕಳೇ, ಪ್ರತಿ ಮಗುವಿನ ಹತ್ತಿರ ಬಂದು ನಾನು ಅವ್ರನ್ನ ಮಾತಾಡಿಸ್ಬೇಕು, ಏನ್ ಅಭ್ಯಾಸ ಉನ್ನತ ಅಭ್ಯಾಸ ಮಾಡ್ತಾರ ಅಂತ ಕೇಳಬೇಕು ಎನ್ನುವಂತ ಅಪೇಕ್ಷೆಯನ್ನು ಅಭಿವ್ಯಕ್ತಿಸಿದ್ದಾರೆ. ಮೇಡಮ್, ತಮ್ಮ ಈ ಒಂದು ಪ್ರೀತಿ ಮಮತೆಗೆ ನಾವು ಖಂಡಿತ ಒಂದು ಒಳ್ಳೆಯ ಕೆಲಸವನ್ನ ಮಾಡಿ ಸಾಕ್ಷೀಭೂತ ಆಗ್ತವೆ ಎನ್ನುವಂತಹ ಮಾತನ್ನ ಹೇಳ್ತಾ, ವಿದ್ಯಾರ್ಥಿಗಳು ಅಷ್ಟೇ ಕೊಟ್ಟಿರುವಂತಹ ಸಾಮಗ್ರಿಗಳು ಬಹಳ ಕ್ವಾಲಿಟಿ ಆಸ್ಪೆಕ್ಟ್ ಅಲ್ಲಿ ಇರುವಂತದ್ದು, ಮತ್ತೆ ನಿಮಗೆ ಪ್ರತಿದಿನ ಉಪಯೋಗ ಆಗುವ ಅವುಗಳನ್ನ ಸಾಂಕೇತಿಕವಾಗಿ ಇಟ್ಕೊಂಡು ಅದರ ಹಿಂದೆ ಇರುವಂತಹ ಕಾಳಜಿಯನ್ನ ಅರ್ಥ ಮಾಡ್ಕೊಡ್ರಿ. ನೀವು ಉನ್ನತ ವ್ಯಾಸಂಗವನ್ನ ಮಾಡಿ ಮೇಡಮ್ ರವರ ಹಾಗೆ ಹೇಗೆ ಲಕ್ಷ್ಮೀತಾಯಿ ಫೌಂಡೇಶನ್ ನಮಗೆ ಸಾಮಾಜಿಕ ಹೊಣೆಗಾರಿಕೆಯೊಂದಿಗೆ ಕೆಲಸ ಮಾಡ್ತಾ ಇದೆ, ಆ ನಿಟ್ಟಿನಲ್ಲಿ ನಾವು ಕಟಿಬದ್ಧರಾಗೋಣ ಎನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ
ಬಹಳ ಸುಂದರವಾದಂತಹ ಭವ್ಯವಾದಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಅವರ ತಂಡ ಬಹಳ ಅಂದ್ರೆ ನಾನು ವಾಗೋಜಿ ಕೊಪ್ಪ ಸರ್ ಅವರು ಬಹುಶಃ ವಾಗೋಜಿ ಕೊಪ್ಪ ಅವರು ಮೇಡಮ್ ಪ್ರತಿ ಹಂತದಲ್ಲಿಯೂ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಜೊತೆಗೆ ಬಿಒದವರಿಗೆ ಸಮನ್ವಯ ಮಾಡಿದ್ದಾರೆ. ಅಲ್ಲಲ್ಲಿ ನಾನು ಮಾರ್ಗದರ್ಶನ ಕೊಟ್ಟಿದ್ದೀನಿ ಅಷ್ಟೇ. ಬಹುಶಃ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಶ್ರಮನು ಬಹಳಷ್ಟು ಶ್ಲಾಘನೀಯ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು 2 ಮಾತನ್ನ ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಧನ್ಯವಾದ. ಮಾನ್ಯ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಲೀಲಾವತಿ ಹಿರೇಮಠ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಈಗ ಈ ವೇದಿಕೆಗೆ ಒಂದು ಕಳೆ ಏನು ಬರ್ತಾ ಇದೆಯಪ್ಪ ಅಂದ್ರೆ ಈ ವೇದಿಕೆ ಒಂದು ಬಹುಮುಖ್ಯವಾದ ಒಂದು ಘಟನೆಗೆ ಸಾಕ್ಷಿ ಆಗಲಿದೆ. ಏನಪ್ಪ ಸಾಕ್ಷಿ ಆಗಲಿದೆ ಅಂದ್ರೆ ಸಚಿವರು ಮಕ್ಕಳಿಗೆ ಪ್ರಮಾಣ ಪತ್ರ ಕೊಟ್ಟರು. ಬಟ್ ನಮ್ಮಲ್ಲಿ ಕೆಲವೊಂದು ಮಕ್ಕಳು ಬಂದ್ರು, ಸರ್ ನಾವು ಸಚಿವರಿಗೆ ಪ್ರಮಾಣ ಪತ್ರ ಕೊಡ್ತೀವಿ ಅಂತ. ಇವತ್ತು ಸಚಿವರಿಗೆ ಪ್ರಮಾಣ ಪತ್ರ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ವಿನೂತನವಾಗಿ ಮಾಡ್ತಾ ಇದ್ದಾರೆ. ಆ ಮಕ್ಕಳ ಮನಸ್ಸಿಗಾಗಿ ನಾವೆಲ್ಲರೂ ಧನ್ಯವಾದ ತಿಳಿಸಬೇಕು. ಈಗ ಮಾನ್ಯ ಸಚಿವರಿಗೆ ಪ್ರಮಾಣ ಪತ್ರವನ್ನ ಕೊಡಬೇಕು ಅಂತೇಳಿ ನಾನು ಮಕ್ಕಳ ಒಂದು ತಂಡವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಆ ಸರ್ಟಿಫಿಕೇಟ್ದಲ್ಲಿ ಏನಿದೆ ಅನ್ನುವಂಥ ಒಂದು ಜಿಜ್ಞಾಸೆ ಇರ್ತದೆ. ಸಚಿವರು ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡೋದು ನಾವು ನೋಡಿದ್ದೀವಿ. ಮಕ್ಕಳು ಸಚಿವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲಿ ಏನಿದೆ ಅಂತ ಹೇಳಿ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಟು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿ ಗ್ರಾಮೀಣ ಭಾಗದ SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ 80% ಹೆಚ್ಚು ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ಬೃಹತ್ ಬೆಳಗಾವಿ ಗ್ರಾಮೀಣ ಪ್ರತಿಭಾ ಪುರಸ್ಕಾರ 2025 ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಭವಿಷ್ಯಕ್ಕೆ ಶುಭ ಕೋರಿ ನಮ್ಮೆಲ್ಲರ ಹೃದಯ ಗೆಲ್ಲುವ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ತಾವೆಲ್ಲರೂ ಪಡೆದು ನಮಗೆ ಬೆಳಗಾವಿ ಅಂಕಗಳನ್ನು ಪಡೆದು ತಾವು ಪಾಸಾಗಿರುತ್ತೀರಿ. ನಮಗೆ ಬೆಳಗಾವಿ ಗ್ರಾಮೀಣ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕವಾಗಿ ಈ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸಿದೆ ಬೆಳಗಾವಿ ಗ್ರಾಮೀಣ ಭಾಗದ ಸಮಸ್ತ ವಿದ್ಯಾರ್ಥಿಗಳು. ಇದನ್ನೆಲ್ಲ ನೋಡಿ ಯಾಕಾರ ನಾವು ಯಾಕೋ ಲಘು SSLC ಮಾಡಿದ್ವಿ ಅನ್ಸಕ್ಕೆ. ನೋಡ್ರಿ ಮೇಡಮ್, ರಿಯಲ್ಯೂಷನ್ ಮಾಡಕ್ಕೆ ಏನಾರ ಅವಕಾಶ ಇತ್ತು. ನಮ್ಮಲ್ಲಿ ಹೆಂಗಿತ್ತಂದ್ರೆ ಸಚಿವರು ಶಾಸಕರು ಮಾತಾಡೋದು ದೂರ. ನಾವು 2003-4 SSLC ಪಾಸು. ಅವಾಗ ಏನಾಯ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಒಬ್ಬ SSLC ಹುಡುಗ 80% ತಗೊಂಡ ನಮ್ಮ ಸ್ಕೂಲ್. ಅವಾಗೆಲ್ಲ 80% ಬಹಳ ಮಂದಿ ತಗೋತಿರ್ಲಿ. ಸ್ಕೂಲಿಗೆ ಒಬ್ರು ಇಬ್ರು. ಆ 80% ತಗೊಂಡವ್ರಿಗೆ ನಾವು ಪೇಡೆ ತಗೊಂಡು ಹೋಗ್ತಿರ್ಕಿಲ್ಲ, ಬ್ರೆಡ್ ಬಿಸ್ಕಿಟ್ ಹೋಗ್ತಿದ್ವಿ.
ಆರಾಮ ಅದಾನೋ ಇಲ್ಲೋ, ಕಣ್ಣು ಬರೋಬರ ಅದಾವೋ ಇಲ್ಲೋ, ಕಿಡ್ನಿ ಫಂಕ್ಷನ್ ಬರೋಬರ್ ನಡೆದೈತೋ ಇಲ್ಲೋ. ಯಾಕಂದ್ರೆ 80% ಹೆಂಗೆ ತಗೊಂಡ ನಾವು ಅಂತ ಒಬ್ಬ ವಿದ್ಯಾರ್ಥಿಗೆ ಅಲ್ಲಿಯ ಸ್ಥಳೀಯ ಮುಖಂಡರಿಂದ ಹೆಂಗಾದ್ರೂ ಮಾಡಿ ಒಂದು ಸನ್ಮಾನ ಮಾಡಿಸ್ಬೇಕು ಅಂತೇಳಿ ನಾವು ಜಿದ್ದಿಗೆ ಬಿದ್ದೀವಿ. ಅಲ್ಲಿ ಯಾರು ಮಾತಾಡಕ್ ಹೋಗ್ಬೇಡ್ರಿ, ನಾವು ಒಂದು ಜಿದ್ದಿಗೆ ಬಿದ್ದೀವಿ. ಅಲ್ಲಿಯ ಸ್ಥಳೀಯ ಒಬ್ಬ ರಾಜಕೀಯ ಮುಖಂಡರ ಕಡೆಯಿಂದ ಅವ್ರಿಗೆ ಸನ್ಮಾನ ಮಾಡಿಸ್ಬೇಕು, ಆ ಹುಡುಗಗೆ ಏನಾದರೂ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡಿಸ್ಬೇಕು, ಒಂದೇನಾದರೂ ಒಂದು ಹಣಕಾಸಿನ ಸಹಾಯ ಮಾಡಿಸ್ಬೇಕು ಅಂತ ಹೇಳಿ ನಾವು 10 ಜನರ ಗುಂಪು ಕಟ್ಕೊಂಡು ಆ ಸ್ಥಳೀಯ ಮುಖಂಡರ ಕಡೆ ಹೋದ್ವಿ. ಅವಾಗ ಅವ್ರಿಗೆ ಹೇಳಿದ್ವಿ ನಾವು 80% ತಗೊಂಡಾರ ಸರ್, ನಮ್ಮ ಸ್ಕೂಲಿಗೆ ಫಸ್ಟ್ ಬಂದಾರ, ಅವ್ರಿಗೆ ಏನಾದ್ರು ಸ್ವಲ್ಪ ಸಹಾಯ ಮಾಡ್ರಿ, ಅವ್ರ ಹೆಗಲ್ ಮೇಲೆ ಒಂದು ಶಾಲ್ ಹಾಕ್ರಿ, ಒಂದು ಕೈ ಇಡ್ರಿ, ಒಂದು ಮಾಲಿ ಹಾಕ್ರಿ, ಅವ್ರಿಗೆ ಸನ್ಮಾನ ಮಾಡ್ರಿ ಅಂತ ಹೇಳಿದಾಗ ಆ ಮುಖಂಡರು ನಾಳೆಗೆ ಬರ್ರಿ ಅಂದ್ರು. ಮತ್ತೆ ನಾಳೆ ಹೋಗಿ ಮತ್ತೆ ನಾಳೆ ಬಾ. ಸೊ ಹಿಂಗೆ ನಾಳೆ ಬಾ ಅಂತ ಅವ್ರೇನ್ ಮಾಡ್ಲಿಲ್ಲ, ನಾವೇನು ಅದನ್ನ ಸನ್ಮಾನ ಅವ್ರಿಗೆ ಮಾಡ್ಸಾಕ ಹೋಗ್ಲಿಲ್ಲ. ನಾವು ವಿದ್ಯಾರ್ಥಿಗಳು ನಮಗೂ ಒಂದು ಸಿಟ್ಟು ಬಂತು, ಇವ್ರು ನಮ್ಮನೆ ಕಳ್ಸ್ಯಾರ ಅಂದ್ರೆ ಇವ್ರಿಗೆ ಒಂದು ನಿಕ್ ನೇಮ್ ಉಡು ಅಂತೇಳಿ ದೇವರಂತ ರಾಜಕಾರಣಿ ಅಂತ ಅವ್ರಿಗೆ ಹೆಸರಿಟ್ಟಿವಿ. ಯಾವ ರಾಜಕಾರಣಿ ಅಂತ ಹೆಸರಿಟ್ಟಿವ್ರಿ? ದೇವರಂತ ರಾಜಕಾರಣಿ. ಆ ದೇವರಂತ ರಾಜಕಾರಣಿ ಯಾಕೆ ಇಟ್ಟಿವು ಅಂತಂದ್ರೆ ಅವ್ರು ಯಾವಾಗ ಮುಂದೆ ಬರ್ತಿದ್ರು, ಸರ್ ನೀವು ದೇವರಂತ ರಾಜಕಾರಣಿ ಅಂತಿದ್ರು. ಭಾಳ ಖುಷಿ ಆಗ್ಬಿಡೋದು, ನನ್ನ ದೇವರಂತ ರಾಜಕಾರಣಿ. ಬಟ್ ಅವ್ರಿಗೆ ನಾವು ದೇವರಂತ ರಾಜಕಾರಣಿ ಯಾಕೆ ಅಂತಿದ್ವಿ ಅಂದ್ರೆ ಅವ್ರ ಕಡೆ ರೊಕ್ಕ ಕೇಳೋದು ಒಂದ, ದೇವ್ರ ಕಡೆ ಸಾಲ ಕೇಳೋದು ಒಂದ. ಮನುಷ್ಯ ಅಂತಿರ್ತಾನಂತ, ದೇವರಾಗ ನನಗೆ 10 ಲಕ್ಷ ರೂಪಾಯಿ ಸಾಲ ಕೊಟ್ಬಿಡು, ಮ್ಯಾಲ ಬಂದ ಕೂಡ ಫಸ್ಟ್ ನಿನಗೆ ಕೊಟ್ಬಿಡ್ತಾನೆ. ಅವಾಗ ದೇವ್ರ ಅಂತಿರ್ತಾನಂತ, ರೊಕ್ಕ ರೆಡಿ ಅದಾವ ಮ್ಯಾಕ್ ಬಂತು ತುಂಬ. ಸೊ ಅವ್ರಿಗೆ ರೊಕ್ಕ ಕೊಡೋಲ್ಲ, ಇವ್ರು ಸನ್ಮಾನ ಮಾಡೋದು ಅಂತ ಹೇಳಿ ಅವ್ರಿಗೊಂದು ಆ ಸಮಯದಲ್ಲಿ ನಾವು ಈ ತರದ ಒಂದು ಸಮಸ್ಯೆಯನ್ನು ಎದುರಿಸಿದ್ವಿ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಅದಕ್ಕೊಂದು ಅಪವಾದ. ಶಾಸಕರಿಗೆ, ಅಲ್ಲಿಯ ಸ್ಥಳೀಯ ಮುಖಂಡರು, ಅಲ್ಲಿ ರಾಜಕಾರಣಿಗಳು, ಸಚಿವರು ತಮ್ಮ ವೈಯಕ್ತಿಕವಾಗಿ ತಮ್ಮ ಹಣವನ್ನು ಖರ್ಚು ಮಾಡಿ ಒಂದು ಸನ್ಮಾನ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಇದೊಂದು ಪ್ರಶಂಸನೀಯ ವಿಷಯ. ಈ ವಿಷಯವಾಗಿ ಮುಂದುವರಿದು ಈ ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿಯಾದಂಥ ಚಂದ್ರಾಜನ್ನ ಹಟ್ಟಿಬಳಿ ಅವರು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಒಂದೆರಡು ಮಾತುಗಳನ್ನು ಮಾತಾಡಬೇಕಂತ ಹೇಳಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆ ಕರೆಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ, ಬೆಳಗಾವಿ ಗ್ರಾಮೀಣ ಮಟ್ಟ ಕ್ಷೇತ್ರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಈ ಭಾಗದ ನೆಚ್ಚಿನ ಶಾಸಕರು ಹಾಗೂ ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳಾದಂಥ ಲಕ್ಷ್ಮೀತಾ ಹೆಬ್ಬಾಳ್ಕರ್ ಅವರೇ, ಅದೇ ರೀತಿ ಸಾಕಷ್ಟು ಜನ ಅತಿಥಿಗಳು ಆಗಮಿಸಿದರು. ವಿಶೇಷವಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಕಾಂಬ್ಳೆ ಅವರೇ, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಲೀಲಾವತಿ ಹಿರೇಮಠ ಅವರೇ, ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ದಾಸಪ್ಪನವರವರೇ, ಈ ಭಾಗದ ಸ್ಟೇಷನ್ ಇನ್ಚಾರ್ಜ್ ಆದಂಥ ಔಟಿ ಅವರೇ, ಯುವರಾಜ್ ಕದಮ್ ಅವರೇ, ಶಂಕರಗೌಡ ಪಾಟೀಲ್ ಅವರೇ, ಸುರೇಶ್ ಇಟ್ಗಿ ಅವರೇ, ನಾಗೇಶ್ ದೇಸಾಯಿ ಅವರೇ, ಅದೇ ರೀತಿ ಎಲ್ಲ STMCಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಬಂದಂತ ಎಲ್ಲ ಪೋಷಕರೇ, ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರೇ, ಮತ್ತೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳೇ, ನನ್ನ ಸ್ನೇಹಿತರೇ, ಯಾವತ್ತು ಹಿತೈಷಿಗಳೇ, ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಮಾನ್ಯ ಸಚಿವರು ಬಹಳ ದಿವಸದಿಂದ ಮಾಡಬೇಕು ಅಂತ ಒಂದು ರೂಪುರೇಷೆಯನ್ನು ಮಾಡಿಕೊಂಡು ನಮ್ಮ ಎಲ್ಲ ಸಂಗಡಿಗರ ಜೊತೆ ಚರ್ಚೆ ಮಾಡಿ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನ ಅವ್ರ ಜೊತೆ ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಯಾವ ರೀತಿ ಮಾಡಬೇಕು, ಇದರ ರೂಪುರೇಷೆ, ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ಯಾವ ರೀತಿ ನಾವು ಪ್ರೋತ್ಸಾಹ ನೀಡಬಹುದು, ಇದನ್ನೆಲ್ಲ ಒಂದು ಚರ್ಚೆ ಮಾಡಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನನಗೆ ಅತ್ಯಂತ ಸಂತೋಷ ಅನಿಸ್ತೈತಿ. ಬೆಳಗ್ಗೆಯಿಂದ ವಿಶೇಷವಾಗಿ ಮಕ್ಕಳ ಜೊತೆ ಪೋಷಕರು ಕೂಡ ಅತ್ಯಂತ ಪ್ರೋತ್ಸಾಹದಿಂದ
ತಮ್ಮ ತಮ್ಮ ಮಕ್ಕಳ ಸಾಧನೆಯನ್ನ ಅವರ ಒಂದು ಈ ಸಾಧನೆಯ ಈ ಕಾರ್ಯಕ್ರಮದಲ್ಲಿ ಅವರ ಖುಷಿಯಲ್ಲಿ ತಾವು ಒಂದು ಖುಷಿಯನ್ನು ಪಡಲಿಕ್ಕೆ ಹೆಮ್ಮೆಯಿಂದ ಸಾಕಷ್ಟು ಜನ ಪೋಷಕರು ತಮ್ಮ ಮಕ್ಕಳ ಜೊತೆಯಲ್ಲಿ ಆಗಮಿಸಿದ್ದಾರೆ. ಎಲ್ಲ ಪೋಷಕರಿಗೆ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಣ್ಣರ ಪರವಾಗಿ ನಿಮಗೊಂದು ದೊಡ್ಡ ನಮಸ್ಕಾರಗಳನ್ನು ಹೇಳಿಕ್ ಬಯಸ್ತೀನಿ. ಯಾಕಪ್ಪ ಅಂತಂದ್ರೆ ಈಗಿನ ಕಾಲಮಾನದಲ್ಲಿ ವಿದ್ಯೆ ಅತ್ಯಂತ ಪ್ರಾಮುಖ್ಯವನ್ನು ಪಡೀತದೆ. ಸ್ವಾಮಿ ವಿವೇಕಾನಂದರು ಆಗಿನ ಟೈಮ್ನಾಗ ಹೇಳಿದ್ರು, ಮುಂದೊಂದು ಕಾಲ ಬರ್ತತಿ, ಈ ಒಂದು ಸಮಾಜ ಇರಲಿ, ಈ ಒಂದು ಪ್ರಪಂಚ ಇರಲಿ, ಎರಡ ಜಾತಿ ಉಳಿತಾವ. ಒಬ್ರು ಕಲ್ತಂತವ್ರು, ಒಬ್ರು ಕಲಿದಿದ್ದಂಥವ್ರು, ಒಬ್ರು ಎಜುಕೇಟೆಡ್, ಒಬ್ರು ನಾನ್ ಎಜುಕೇಟೆಡ್, ಎರಡ ಜಾತಿ ಉಳಿತಾವ. ಯಾಕಪ್ಪ ಅಂತಂದ್ರೆ ನಾವು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದೀವಿ, 21ನೇ ಶತಮಾನದಲ್ಲಿ ನಮ್ಮ ದೇಶ ಯಾವ ರೀತಿ ಮುನ್ನಡೀತಾ ಇದೆ, ಆ ಒಂದು ಪ್ರಗತಿಯಲ್ಲಿ ನಾವು ಕೂಡ ಇರಬೇಕಂತಂದ್ರೆ ವಿದ್ಯೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಈ ಎಲ್ಲ ದೃಷ್ಟಿಗಳನ್ನ ಮನದಲ್ಲಿಟ್ಟುಕೊಂಡು ಸಚಿವರು ಯಾವತ್ತೂ ಕೂಡ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾರೆ. ಅತ್ಯಂತ ಹಿಂದುಳಿದಂತ ಕ್ಷೇತ್ರವಾದಂಥ ಬೆಳಗಾವಿ ಗ್ರಾಮೀಣ ಕ್ಷೇತ್ರ 2018ರಿಂದ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿತ್ತು. ಪ್ರತಿಯೊಂದು ಹಂತದಲ್ಲಿ ಅಭಿವೃದ್ಧಿಗೆ ಒತ್ತು ಕೊಡುವ ಮೂಲಕ ಶಿಕ್ಷಣಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ನಮ್ಮ ನೆಚ್ಚಿನ ಶಾಸಕರು ಕೊಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 500ಕ್ಕೂ ಹೆಚ್ಚು ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಅಂತ ಸರ್ಕಾರಿ ಶಾಲೆಗಳಲ್ಲಿ ವಿನೂತನವಾಗಿ ಸ್ಮಾರ್ಟ್ ಕ್ಲಾಸ್ಗಳ ಅಳವಡಿಕೆಯನ್ನು ಕೂಡ ಅವರು ತೆಗೆದುಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಮಕ್ಕಳಿಗೆ ವಿಶೇಷವಾಗಿ ಪ್ರೋತ್ಸಾಹ ಸಿಗಲಿ ಅಂತ ಅನೇಕ ರೀತಿಯಲ್ಲಿ ಶಾಲಾ ವಲಯಗಳಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊಂತ ಬಂದಿದ್ದಾರೆ. ಇದರ ಎಲ್ಲರ ಜೊತೆಗೆ ಇಷ್ಟೊಂದು ದೊಡ್ಡದಾದ ತಾಲೂಕು, ಅದರಲ್ಲಿ ಕೂಡ ನಮ್ಮ 224 ಮತಕ್ಷೇತ್ರಗಳಲ್ಲಿ ಅತ್ಯಂತ ದೊಡ್ಡದಾದ ಮತಕ್ಷೇತ್ರ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿರ್ಬೋದು, ಇಂದಿರಾ ಗಾಂಧಿ ವಸತಿ ಶಾಲೆಗಳಿರ್ಬೋದು, ನಮ್ಮ ಕ್ಷೇತ್ರಕ್ಕೂ ಬರಲಿ ಅಂತ ಸರ್ಕಾರ ಮಟ್ಟದಲ್ಲಿ ವಿಶೇಷವಾಗಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟು ನನಗೆ ಅತ್ಯಂತ ಹೆಮ್ಮೆ ಅನಿಸ್ತತಿ. ನಮ್ಮ ಮತಕ್ಷೇತ್ರದ ತುಮೂರುಗುದ್ದಿ ಭಾಗದಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ವಸತಿ ಶಾಲೆ ಮಂಜೂರಾಗೈತಿ. ಸುಮಾರು 22 ಕೋಟಿ ರೂಪಾಯಿ ಅನುದಾನದಲ್ಲಿ ಈಗಾಗಲೇ ಟೆಂಡರ್ ಕೂಡ ನಾವು ಫ್ಲೋಟ್ ಮಾಡಿದ್ದೀವಿ. ಇನ್ನು ಮುಂದಿನ ವರ್ಷದವರೆಗೆ ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾದಂಥ ಇಂದಿರಾ ಗಾಂಧಿ ವಸತಿ ಶಾಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಿನ್ನೆ ಹಿರೇಬಾಗೇವಾಡಿಯಲ್ಲಿ ನೂತನವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಒಂದು ಉದ್ಘಾಟನೆಯನ್ನು ಕೂಡ ನಾನು ನಿರ್ವಹಿಸಿದ್ದೀನಿ. ಆದರೆ ನಮಗೆ ಸ್ವಂತ ಕಟ್ಟಡ ಇಲ್ಲ ಹಿರೇಬಾಗೇವಾಡಿಯಲ್ಲಿ. ಶಾಲೆ ಆದರೂ ಮಂಜೂರಾಗಿದೆ, ಆದರೆ ಈ ವರ್ಷದಿಂದ ಪ್ರಾರಂಭ ಕೂಡ ಆಗಿದೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಈಗಾಗಲೇ 5 ಎಕರೆ ಜಮೀನನ್ನ ನಮ್ಮ ಸುವರ್ಣಸೌಧದ ಮುಂಭಾಗದಲ್ಲಿ ಸರ್ಕಾರಿ ಜಮೀನನ್ನ ಈ ಒಂದು ಅಲ್ಪಸಂಖ್ಯಾತ ಇಲಾಖೆಯಾಗಿ ನಾವು ಹಸ್ತಾಂತರ ಮಾಡಿದ್ದೀವಿ. ಅಲ್ಲೂ ಕೂಡ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದಂಥ ವಸತಿ ಶಾಲೆ ನಿರ್ಮಾಣ ಆಗುತ್ತೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೀನಿ. ಆಟದ ಜೊತೆ ಶಿಕ್ಷಣ, ಶಿಕ್ಷಣದ ಜೊತೆ ಆಟ ಅಂತಂದ್ರೆ
ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು, ಯಾಕಪ್ಪ ಅಂತಂದ್ರೆ ಆರೋಗ್ಯಕರವಾದ ವಿದ್ಯಾರ್ಥಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಕ್ರೀಡೆಗೆ ಕೂಡ ಮಹತ್ವವನ್ನು ಕೊಟ್ಟು ಒಂದು ತಾಲೂಕಾ ಮಟ್ಟದ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕಂತ ಬೆಳಗುಂದಿ ಭಾಗದಲ್ಲಿ ಈಗಾಗಲೇ 6 ಎಕರೆ ಜಮೀನನ್ನ ಕ್ರೀಡಾ ಇಲಾಖೆಗೆ ನಾವು ಹಸ್ತಾಂತರ ಮಾಡಿದ್ದೇವೆ. ಸುಮಾರು 20 ಕೋಟಿ ರೂಪಾಯಿ ಅನುದಾನವನ್ನ ಸನ್ಮಾನ್ಯ ಸಚಿವರು ಅದಕ್ಕೆ ಮಂಜೂರು ಮಾಡಿಸಿದರು. ಮೊದಲನೇ ಹಂತದಲ್ಲಿ 5 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ನಮ್ಮ ಕ್ರೀಡಾ ಇಲಾಖೆ, ಬೆಳಗಾವಿ ಕ್ರೀಡಾ ಇಲಾಖೆಗೆ ಬಂದಿದೆ. ಒಂದು ಕ್ರಿಯಾ ಯೋಜನೆಯನ್ನ ನಾವು ಈಗಾಗಲೇ ತಯಾರು ಮಾಡಿದ್ದೇವೆ. ಆ ಕ್ರಿಯಾ ಯೋಜನೆಯಲ್ಲಿ ಸುಸಜ್ಜಿತವಾದಂಥ ಇಂಡೋರ್ ಸ್ಟೇಡಿಯಂ, ಅದು ಬ್ಯಾಡ್ಮಿಂಟನ್ ಇರ್ಬೋದು, ಕುಸ್ತಿ ಇಂಡೋರ್ ಸ್ಟೇಡಿಯಮ್ಮು, ಕಬಡ್ಡಿ, ಜಿಮ್ನಾಶಿಯಂ, ಸ್ವಿಮ್ಮಿಂಗ್ ಪೂಲು, ಇದರ ಎಲ್ಲರ ಜೊತೆಗೆ ಫ್ಲಡ್ ಲೈಟ್ಸ್ ಕೂಡ ಅಳವಡನೆ ಮಾಡಿ ಡೇ ಅಂಡ್ ನೈಟ್ ಈ ಅಥ್ಲೀಟ್ಸ್ಗಳಿಗೆ ನಾವು ಪ್ರಾಕ್ಟೀಸ್ ಮಾಡಲಿಕ್ಕಿರ್ಬೋದು, ಅಥವಾ ವಿಶೇಷವಾಗಿ ನಮ್ಮ ಈ ಪಶ್ಚಿಮ ಭಾಗದಿಂದ ನಮ್ಮ ದೇಶದ ಸೇವೆಗೆ ಸಾಕಷ್ಟು ಯುವಕರು ಸೈನಿಕ್ ಸೇರ್ತಾರೆ. ನಮ್ಮ ಭಾರತ ದೇಶದ ಭದ್ರತಾ ಪಡೆಗಳಿಗೆ ಸಾಕಷ್ಟು ಜನ ಸೇರ್ತಾರೆ. ಅವರಿಗೆ ಪ್ರಾಕ್ಟೀಸ್ಗಾಗಿ ಉಚಿತವಾದ ರನ್ನಿಂಗ್ ಇರ್ಬೋದು, ವಿವಿಧ ಅವರಿಗೆ ತರಬೇತಿ ಶಿಬಿರಗಳನ್ನು ಕೂಡ ಅಲ್ಲಿ ಮುಂಬರುವಂತ ದಿನಗಳಲ್ಲಿ ಬೆಳಗುಂದಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ತಾಲೂಕಾ ಮಟ್ಟದ ಕ್ರೀಡಾಂಗಣದಲ್ಲಿ ನಾವು ಹಮ್ಮಿಕೊಳ್ತೇವೆ. ಇವೆಲ್ಲ ವಿಷಯಗಳನ್ನ ನಿಮ್ ಜೊತೆ ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ SSLC ಮತ್ತು PUC ವಿದ್ಯಾರ್ಥಿಗಳನ್ನ ಇಲ್ಲಿ ಬಂದಿದ್ದೀರಾ. SSLC ಪಾಸ್ ಆದ್ಮೇಲೆ ನಿಮಗೆ ಸಾಮಾನ್ಯ ಜ್ಞಾನ ಬಂದಿರ್ತದೆ. ನಿಮ್ಮ ಕ್ಷೇತ್ರದ ಒಬ್ಬರು ಶಾಸಕರು ನಿಮ್ಮಿಂದ ಚುನಾಯಿತರಾದಂತಹ ಒಬ್ಬ ಜನಪ್ರತಿನಿಧಿಗಳು ನಿಮ್ಮ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಏನೇನು ಅವರು ಕಾಳಜಿ ವಹಿಸ್ತಾ ಇದ್ದಾರೆ, ಏನೇನು ಅವ್ರ ಹತ್ರ ಕೆಲಸ ಕಾರ್ಯಗಳನ್ನ ಮುಂಬರುವಂತ ದಿನದಲ್ಲಿ ನಿಮ್ಮ ಸಲುವಾಗಿ ಹಮ್ಮಿಕೊಳ್ತಾ ಇದ್ದಾರ, ಅದನ್ನೆಲ್ಲ ನಿಮಗೆ ನಾವು ತಿಳಿಸ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಇನ್ನು 2 ವರ್ಷದಲ್ಲಿ ನೀವು ಕೂಡ ಈ ದೇಶದ ಒಂದು ಸಂವಿಧಾನದ ಪ್ರಕಾರ ನಿಮಗೂ ಕೂಡ ಮತದಾನದ ಹಕ್ಕು ಬರ್ತದೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮತದಾನದ ಹಕ್ಕು ಅಂತಂದ್ರೆ ನೀವು ಹಕ್ಕು ಚಲಾಯಿಸಬೇಕಾಗತಿ. ಆ ಹಕ್ಕದ ಅರ್ಥ ಅಂತಂದ್ರ ನಿಮ್ಮ ಜನಪ್ರತಿನಿಧಿ, ಚುನಾಯಿತ ಜನಪ್ರತಿನಿಧಿ ನಿಮ್ಮ ಪರವಾಗಿ ಏನೇನು ಕೆಲಸ ಮಾಡಕತ್ತ, ಆ ಎಲ್ಲ ಕೆಲಸಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇವತ್ತು ನಿಮ್ಮಲ್ಲಿದೆ. ಅದನ್ನೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾವು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. 10 ಹಲವಾರು ಯೋಜನೆಗಳನ್ನ ನಮ್ಮ ಲಕ್ಷ್ಮೀತಾಯಿ ಫೌಂಡೇಶನ್ ನಿಂದ ಮುಂಬರುವಂತ ದಿನಗಳಲ್ಲಿ ನಾವು ಹಮ್ಮಿಕೊಳ್ತೀವಿ. ಸಾಕಷ್ಟು ಯೋಜನೆಗಳು ನಮ್ಮಲ್ಲಿ ಇದಾವೆ. ನಾವೆಲ್ಲರೂ ಅದನ್ನ ಚರ್ಚೆ ಮಾಡಿ ಯಾವ್ಯಾವ ಯೋಜನೆಗಳನ್ನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ನೀಡಬೇಕಂತ ಮುಂಬರುವಂತ ದಿನದಲ್ಲಿ ನಿಮ್ಮನ್ನ ತಿಳಿಸ್ತೇವೆ. ಇಷ್ಟೊಂದು ಸಾಕಷ್ಟು ನೀವೆಲ್ಲ ಭಾಗವಹಿಸಿದಿರ, ನಿಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ವಿಶೇಷವಾಗಿ ಮೋಸ್ಟ್ಲಿ ಅಕ್ಕಾರು ಗಮನಿಸಿದಾರೋ ಇಲ್ಲೋ ಗೊತ್ತಿಲ್ಲ, ಅಕ್ಕಾರು ಯಾವಾಗ ಜನತಾ ದರ್ಶನ ಮಾಡ್ತಿರ್ತಾರೋ ಹಗರ್ಕ ಅನ್ನ ಹಿಂದಿಂದ ಪಾಕ್ತಾರೆ. ನಾನು ಒಮ್ಮೆ ನೋಡಿದ್ವಿ, 2 ಸತ ನೋಡಿದ್ವಿ, 3 ಸತ ನೋಡಿದ್ವಿ. ಅನ್ನ ಹಿಂಗೆ ಪಾರಾಗ್ತಾರೋ, ಬೆಕ್ಕಿನ ಹೆಜ್ಜೆಗಳು ಇಟ್ಟು ದಾಟ್ತಾರೆ. ನಾನು ನನ್ನ ಪತ್ತೇದಾರಿ ಪುರುಷೋತ್ತಮ ಬುದ್ಧಿಯಿಂದ ಉಪಯೋಗ ಮಾಡಿದ್ವಿ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಅಲ್ಲಿ ಯಾರಾದರೂ ಗ್ರಾಮೀಣ ವಿದ್ಯಾರ್ಥಿಗಳು ಬಂದ್ರಂದ್ರೆ ಚೆನ್ನೋ ಬಾಯಿಲೆ ನಮ್ಮ ಕ್ಷೇತ್ರದ ಹುಡುಗಿದವರು 10,000 ರೂಪಾಯಿ, ಹಾಸ್ಪಿಟಲ್ ಖರ್ಚು ಐತಿ ಇಷ್ಟು ರೊಕ್ಕ, ಚೆನ್ನೋ ಅಮ್ಮವ್ರದಾರು ಮನೆ ಬಿದ್ದೈತಿ ಸಹಾಯ ಮಾಡ ಅಣ್ಣ. ಆಗ ಇಷ್ಟು ಅಕ್ಕಾರ ಪರಿಶೀಲನೆ ಮಾಡ್ತಾರೋ, ಕೊಡು ಮಠ ಬಿಡುದೇ. ಸೊ ಅಣ್ಣನ ಹೆಂಗೈತೆ ಅಂತಂದ್ರೆ, ಅಕ್ಕನ ಕಡೆ ಚಾಣಕ್ಯನ ರಾಜನೀತಿ ಇದ್ರೆ ನಮ್ಮ ಅಣ್ಣನ ಕಡೆ ಕೌಟಿಲ್ಯನ ಅರ್ಥಶಾಸ್ತ್ರ. ಎರಡೂ ಹೆಸರು ಒಂದ, ಚಾಣಕ್ಯನ ಒಂದ, ಕೌಟಿಲ್ಯನ ಒಂದ. ಬಟ್ ಚಾಣಕ್ಯನ ರಾಜನೀತಿ ಜೊತೆಗೆ ಕೌಟಿಲ್ಯದ ಅರ್ಥಶಾಸ್ತ್ರ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಬೆಳಗಾವಿ ಗ್ರಾಮೀಣ ಎಂಬ ಈ ರಥವನ್ನ ಎಳೆಯಕ್ಕೆ ಸಾಧ್ಯ ಇಲ್ಲ. ಇವರಿಬ್ಬರು ತಮ್ಮ ಹೆಗಲಿನ ಮೇಲೆ ಆ ನೊಗವನ್ನು ಹಿಡಿದು ನಿಮ್ಮೆಲ್ಲರ ಜವಾಬ್ದಾರಿಯನ್ನು ತಗೊಂಡು ನಡೀತಾ ಇದ್ದಾರೆ. ಅದಕ್ಕಾಗಿ ಚನ್ನರಾಜನ ಹಟ್ಟಿಯೊಳಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈಗ ತಾವೆಲ್ಲರೂ ಯಾರು ಭಾಷಣ ಕೇಳಕ್ ಬಂದಿರಿ ನನಗೆ ಗೊತ್ತೈತಿ. ನಿಮ್ಗೆ ಹೆಂಗೆ ಸ್ಕೂಲ್ದಾಗ ಟೀಚರ್ ಇರ್ತಾರಲ್ಲ, ಹಂಗೆ ನಮ್ಮ ಟೀಚರ್ ಅವ ಲಕ್ಷ್ಮೀ ಹೇಳ್ಕೊಳಕ. ಸ್ಕೂಲ್ದಾಗ ನೀವೇನಾರ ತಪ್ಪು ಮಾಡಿರಂದ್ರೆ ನಿಮ್ನ ಹೆಂಗೆ ಬೈತಾರಲ್ಲ, ಹಂಗೆ ನಮ್ಮನ್ನು ಬೇದ. 4-5 ಪೇಗಳು ಕರೀತಾರ,
ಏ ಬಾಗೋಜಿಗೊಪ್ಪ ನಾ ತಪ್ಪು ಮಾಡಿದಂದ್ರ ಏ ಬಾಗೋಜಿಗೊಪ್ಪ ನೀ ಎಮ್ಮಿ ಕಾಯಕು, ಏ ರವಿ ನೀ ಕತ್ತಿ ಕಾಯಕು, ಅವ್ರ ಕಡೆಯಿಂದ ಬೇಯಿಸ್ಕೋತೀವಿ. ಮತ್ತೆ ನಮ್ಮನ್ನ ಕರೆದು ಸಂಭಾಳಿಸ್ತಾರ, ಮತ್ತೆ ತಾಯಿ ಹಿಂದೆ ಮಕ್ಕಳು ಹೆಂಗೆ ಓಡಿ ಹೋಗ್ತಾರೋ ಮತ್ತೆ ಅವ್ರಿಗಿಂದ ನಾವು ಬೆನ್ನ. ಸೊ ಈ ಪ್ರೀತಿ ನಮ್ಮ ಲಕ್ಷ್ಮೀ ತಾಯಿಗೆ ಬಳಕೆ ತೋರಿಸಿದಾರ. ಅದಕ್ಕೆ ಇನ್ನು ಬಹಳ ಸಮಯ ತಗೊಳ್ಳಾರ್ದ ಮಾನ್ಯ ಸಚಿವರು ತಮ್ಮೆಲ್ಲರೂ ಉದ್ದೇಶಿಸಬೇಕಂತ ಹೇಳಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಈ ರೀತಿ ಮೈಕ್ ಇಲ್ಲ, ಬೇರೆದು ಕಾರ್ಡ್ಲೆಸ್ ಇಲ್ಲ. ನಾ ಇಲ್ಲಿಂದ ಮಾತಾಡ್ಲ ಅಲ್ಲಿ ಬರ್ಲ, ಯಾಕಂದ್ರೆ ಮಕ್ಕಳನ್ನು ಉದ್ದೇಶಿಸಿ ಮಾತಾಡ್ಬೇಕು ಅನಿಸ್ತದೆ. ಸೆಂಟರ್ ಬರ್ರಿ. ಇಲ್ಲಿ SDMC ಅವರು ಮತ್ತು ನಮ್ಮ ಪೇರೆಂಟ್ಸ್ ಕೂತಿದ್ದೀರಿ. ನನಗೆ ಬಹಳ ಇವತ್ತು ಮಕ್ಕಳ ಸಲುವಾಗಿ ಕಾರ್ಯಕ್ರಮ ಇಟ್ಟಿದೀವಿ, ಅದಕ್ಕೆ ಮಕ್ಕಳಿಗೆ ಏನಾದ್ರೂ ಒಂದ್ ಸ್ವಲ್ಪ ನಾ ಹೇಳಬೇಕು ಅಂತ ಹೇಳಿ. ಸೆಂಟರ್ ಬರ್ರಿ ಮೇಡಮ್, ಸೆಂಟರ್ ಬರ್ಲಾ? ನಡೀತೈತಲ್ಲ? SDMC ಅವರು ಪಾಲಕರು ಏನು ತಪ್ಪು ತಿಳ್ಕೊಳ್ಳೋದಿಲ್ಲ. ಎಷ್ಟು ಜನ SDMC ಅವರು ಬಂದಾರ? ಸ್ವಲ್ಪ ಕೈ ಮಾಡಿ. ಎಷ್ಟು ಜನ ಬಂದಾರ SDMC ಅವರು? ಪಾಲಕರು ಬಹಳ ಸಂತೋಷ. ನಾನು ಒಬ್ಬ ತಾಯಿಯಾಗಿ ಇವತ್ತು ಅವ್ರ ಜೊತೆ ಮಾತಾಡ್ಬೇಕಂತ ಆಸೆ ನನಗೆ. ನಿಲ್ಲಲ್ಲ, ನಡು ನಿಲ್ಲಲ್ಲ. ಮುಂದಿನ ಸರಿ ರೀ. ಕಾಣಿಸ್ತೀನ್ರಮ್ಮ? ಇವತ್ತ ಒಬ್ಬ ತಾಯಿಯಾಗಿ ಮಾತಾಡ್ಲೋ ಅಥವಾ ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿಯಾಗಿ ಮಾತಾಡ್ಲೋ? ಜೋರಾಗಿ ಹೇಳ. ನೀವ್ ಹೆಂಗ್ ಹೇಳ್ತಾ ನನಗೆ ताई सांगा मला एक आई होऊन बोलायचं, भाषण करायचं, या एक राज्याचं मंत्री होऊन भाषण करायचं. आई पाहिजे. ನಾನು ಎರಡೂ ಜವಾಬ್ದಾರಿಯನ್ನು ನಿಭಾಯಿಸಿ ನನ್ನ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕೊಡಬೇಕು ಅಂತ ಬಹಳ ದಿವಸದ ಮೇಲೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ರಿಸಲ್ಟ್ ಆದ್ಮೇಲಿಂದ ಎಷ್ಟೋ ದಿನ ನನ್ನ ಡೇಟನ್ನ ಹೊಂದಿಸ್ಕೊಂಡು ಇವತ್ತು ಮುಹೂರ್ತ ಕೂಡ ಬಂದಿದೆ. ಸಂಡೇ ಇತ್ತು, ಎಲ್ಲಾ ಬೇರೆ ಕಾರ್ಯಕ್ರಮವನ್ನ ರದ್ದುಪಡಿಸಿ ಇವತ್ತು ಈ ಕಾರ್ಯಕ್ರಮ ಮಾಡೇ ಬಿಡೋಂತಮ್ಮ ಅಂತ ಹೇಳಿ ನನ್ನ ಕಾರ್ಯಕ್ರಮ ಇವತ್ತು ಮಾಡಿದ್ದೀನಿ. ಮೊದಲನೇದಾಗಿ ನನ್ನೆಲ್ಲ ಮಕ್ಕಳಿಗೆ, ನನ್ನೆಲ್ಲ ಪಾಲಕರಿಗೆ ತಮ್ಮ ಈ ಒಂದು ಸಾಧನೆಗೋಸ್ಕರ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಈ ಒಂದು ಬೆಳಗಾವಿ ಗ್ರಾಮೀಣ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ವಿಧಾನ ಪರಿಷತ್ನ ಸದಸ್ಯರು, ಸಹೋದರರಾದಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಾದಂಥ ನಮ್ಮ ಜಿಲ್ಲಾ ಶಿಕ್ಷಣಾಧಿಕಾರಿಗಳಾದಂಥ ಲೀಲಾವತಿ ಅವರೇ, ಬಹಳ ಆತ್ಮೀಯ ಸಹೋದರಿ, ಮೊದಲು ನಮ್ಮ ಗ್ರಾಮೀಣ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳಾಗಿ ನನ್ನ ಜೊತೆ ಕೆಲಸ ಮಾಡಿದ್ರು. ಈಗ ನಾನು MLA ಇದ್ದಾಗ ನನ್ನ ಕ್ಷೇತ್ರಕ್ಕಿದ್ರು. ನಾನೀಗ ಮಂತ್ರಿ ಆದ್ಮೇಲೆ ಅವ್ರಿಗೂ ಕೂಡ ಅಪ್ಗ್ರೇಡೇಷನ್, ಅವ್ರಿಗೂ ಕೂಡ ಪ್ರಮೋಷನ್ ಸಿಕ್ಕಿದೆ. ಅದೇ ರೀತಿ ನಮ್ಮ BEOಗಳು ಬಹಳ ಚೆನ್ನಾಗಿ ನನ್ನ ಜೊತೆ ಕೆಲಸ ಮಾಡಿದ್ರು. ದಾಸಪ್ಪನವ್ರವ್ರೆ, ನಮ್ಮ ಸಿರ್ಜಾಡ್ ಅವ್ರ ಸಹೋದರ, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರ ಬಗ್ಗೆನೂ ಕೂಡ ತುಂಬಾ ಕೇಳಿದ್ದೀನಿ ನಾನು. ಅದೇ ರೀತಿ ನಮ್ಮ ಶಂಕರಗೌಡನ್ನ ಬಂದಿದ್ದಾರೆ. ನಮಗೆ ಯಾವಾಗಿದ್ರು ನಮ್ಮ ರಾಜಕೀಯದಲ್ಲಿ ಒಬ್ರು ಗುರು ಇದ್ದಾರೆ. ನಿಮಗೆ ಹೇಗೆ ಟೀಚರ್ ಇದ್ದಾರಲ್ಲ, ಹಾಗೆ ನಮಗೆ ರಾಜಕೀಯದಲ್ಲಿ ಒಬ್ರು ಗುರು ಇದ್ದಾರೆ, ಯುವರಾಜನ ಕದಂ ಅಂತ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ನಾಗೇಶಣ್ಣ ದೇಸಾಯಿ ಅವರೇ, ನಮ್ಮ CPI ಅವರಿದ್ದಾರೆ, ಔಟಿ ಅವರು, ಸುರೇಶ್ ಇಟ್ಗಿ ಅವರು, ಮನೋಹರ್ ಬೆಳಗಾಂಕರ್, ಬಾಳುವನ್ನ ದೇಸೂರ್ಕರ್ ಅವರು, ಗೌಸ್ ಜಾಲಿಕೋಪ್, ರಮೇಶ್ ಪಾಟೀಲ್ ಅವರು ಬಂದಿದ್ದಾರೆ.
ಮಹೇಶ್ ಕೋಲ್ಕರ್ ಅವರು, ಶಿವಾಜಿಯನ್ನ ಬೋಕಡೆ, ಪ್ರಕಾಶ್ ಗೌಡ್ರು, ರವೀಂದ್ರ ಮೇಳೆದು, ಮನ್ಸೂರ್ ಅಲಿ ಅತ್ತಾರ್, ಸುರೇಶ್ ಗೌಡ್ರು, ಗಾಯತ್ರಿ ಪಾಟೀಲ್, MY ಪಾಟೀಲ್, ಬಹಳಷ್ಟು ಜನ ಇದ್ದಾರೆ. ಎಲ್ಲದಕ್ಕಿಂತ ಜಾಸ್ತಿ ನನ್ನ ಆತ್ಮೀಯ ಮಕ್ಕಳು, ನನ್ನ ಆತ್ಮೀಯ ಮಾಧ್ಯಮದ ಎಲ್ಲ ನನ್ನ ಸಹೋದರರು ಬಂದಿದ್ದಾರೆ. ನಾನು ಕೂಡ ಇವತ್ತು ನಿಮಗೆ ಒಂಥರ ಟೀಚರ್ ಆಗಿನೇ ಕಾಣಿಸ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಶ್ರೀಕಾಂತನ ಬಹುಶಃ ಇವತ್ತು ನನ್ನ ಮಂತ್ರಿಕಿನ್ನ ಜಾಸ್ತಿ ಟೀಚರ್ ತರನೇ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ. ನನ್ನೆಲ್ಲ ಪಾಲಕರಿದ್ದಾರೆ, STMCಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಇದ್ದೀರಿ. ನಾನು ಬಹಳ ಹತ್ತಿರದಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ 2018ರ ಚುನಾವಣೆಯ ನಂತರ ಅಭಿವೃದ್ಧಿಯೇ ಮೂಲ ಮಂತ್ರ ಅಂತ ಹೇಳಿ, ಮಕ್ಕಳೇ ಏನು ರಾಜಕಾರಣಕ್ಕೆ ಬಂದಾದ್ಮೇಲೆ ಒಂದು ಜವಾಬ್ದಾರಿಯನ್ನ ನಾನು ತಗೊಂಡೆ. ನಾನು ಯಾಕೆ ರಾಜಕಾರಣಕ್ಕೆ ಬಂದೆ? ಎಲ್ಲರೂ ತಮ್ಮ ಮನೆ ಬಾಳೆ ಮಾಡಿಕೊಂಡು ತಾವಾಯ್ತು, ತಮ್ಮ ಮನೆ ಆಯ್ತು, ತಮ್ಮ ಜೀವನ ಆಯ್ತು, ಮಕ್ಕಳ ಭವಿಷ್ಯ ಕಟ್ಟೋದಾಯ್ತು, ಮಕ್ಕಳ ಮದುವೆ ಮಾಡ್ಕೊಡೋದಾಯ್ತು, ಮಕ್ಕಳ ಇಂಜಿನಿಯರ್ ಮಾಡೋದಾಯ್ತು, ಡಾಕ್ಟರ್ ಮಾಡೋದಾಯ್ತು, ತಾವು ತಮ್ಮ ಪಾಡಿಗೆ ತಾವು ಹೋಗ್ತಾರೆ. ಆದ್ರೆ ಒಬ್ಬ ಹೆಣ್ಮಗಳಾಗಿ ಯಾಕೆ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ? ನಾನು ಯಾಕೆ ನನ್ನ ಮಗನ ಸಾಲಿ ಕಳಿಸ್ಕೊಂಡು ಇಂಜಿನಿಯರ್ ಮಾಡಿ ನನ್ನ ಪಾಡಿಗೆ ನಾನು ಯಾಕೆ ಇರಬಾರ್ದಾಗಿತ್ತು? ಆದ್ರೆ ಏನೋ ಒಂದು ಸಮಾಜದಲ್ಲಿ ರಾಜಕಾರಣ ಮಾಡಬೇಕು ಅಂತ ಒಬ್ಬ ಹೆಣ್ಮಗಳಾಗಿ ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಬ್ಬ ಶಾಸಕಿ ಆದ ಮೇಲೆ ನಿಮ್ಮ ಪಾಲಕರ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ, ನಿಮ್ಮ ತಂದೆ ತಾಯಿಯಂದರು ನನಗೆ ಮತದಾನ ಮಾಡಿದ ಮೇಲೆ, ಒಬ್ಬ ಶಾಸಕಿ ಆದ್ಮೇಲೆ ಹೆಗಲ ಮೇಲೆ ಜವಾಬ್ದಾರಿಯನ್ನು ಹೊತ್ಕೊಂಡು ಮೊದಲನೇ ಆದ್ಯತೆಯನ್ನ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಕೊಡ್ತೇನೆ. ಯಾಕೆ ಅಂತಂದ್ರೆ ಚನ್ನರಾಜ್ ಹಟ್ಟಿಹೊಳಿ ಹೇಳಿದ ಹಾಗೆ ಇವತ್ತಿನ ಜಗತ್ತು ಕಾಂಪಿಟೇಷನ್ ಯುಗ. ಇವತ್ತು ಒಬ್ಬ ಪ್ಯೂನ್ ಆಗ್ಲಿ ಅಥವಾ ಈ ರಾಷ್ಟ್ರದ, ಈ ಭಾರತ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಇದ್ದಂತ ಒಬ್ಬ ರಾಷ್ಟ್ರಪತಿ ಆಗಲಿ, ಒಬ್ಬ ಪ್ಯೂನ್ ಆಗ್ಲಿ ಅಥವಾ ಒಬ್ಬ ರಾಷ್ಟ್ರಪತಿ ಆಗ್ಲಿ, ಬಯಸೋದು ಅಥವಾ ಕನಸು ಕಾಣೋದು ತನ್ನ ಮಗ ಅಥವಾ ಮಗಳು ಅತ್ಯುನ್ನತ ಶಿಕ್ಷಣವನ್ನ ಕಲಿಬೇಕು, ಒಳ್ಳೆ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕು, ಒಳ್ಳೆ ಅಂಕವನ್ನ ಗಳಿಸಬೇಕು, ಶಾಲೆಗೆ ಕಾಲೇಜಿಗೆ ಪ್ರತಿಶತ 99% ಬಂದು ಉತ್ತಮವಾದಂತ ಸರ್ಕಾರಿ ನೌಕರಿಯನ್ನ ತೆಗೆದುಕೊಳ್ಬೇಕು. ನಾನು ಎಷ್ಟಾದ್ರೂ ಕಷ್ಟ ಪಡ್ಲಿ, ನಾನು ಯಾರ ಮನೆಯಲ್ಲಾದ್ರೂ ಪಾತ್ರೆಯನ್ನ ತೊಳಿಲಿ, ಆದ್ರೆ ನನ್ನ ಮಗನಿಗೆ, ನನ್ನ ಮಗಳಿಗೆ ಕಷ್ಟ ಬರಬಾರ್ದು ಅಂತ ದೇವರಲ್ಲಿ ಹಗಲು ರಾತ್ರಿ ಬೇಡ್ಕೊತಿರ್ತಾಳೆ. ತಾನು ಮಾತ್ರ ಮಳೆಯಲ್ಲಿ, ಬಿಸಿಲಲ್ಲಿ, ಚಳಿಯಲ್ಲಿ ಕೆಲಸ ಮಾಡ್ತಾಳೆ ತಂದೆ ತಾಯಿದ್ರು. ಆದ್ರೆ ಮಕ್ಕಳಿಗೆ ಮಾತ್ರ ಒಳ್ಳೆ ಜೀವನ ಇರ್ಲಪ್ಪ ಭಗವಂತ ಅಂತ ಹೇಳ್ತಾರೆ. ಇಲ್ಲಿ ಜನ ಪಾಲಕರು ಕೂತ್ಕೊಂಡಿದಾರಲ್ಲ ಮಕ್ಕಳೇ, ನಮ್ಮ ಅವ್ವ ಅಪ್ಪ ಹಿಡ್ಕೊಂಡು ಹೇಳ್ತಾ ಇದೀವಿ, ಅಣ್ಣ ಚಂದ್ರಣ್ಣ, ನಮಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ ನಮ್ಮ ಆಸ್ತಿ ಯಾರು ಅಂದ್ರೆ ಏನಂತ ಹೇಳ್ತೀವಿ ನಾವು? ಶ್ರೀಧರ್, ಯಾರು ನಮ್ಮ ಆಸ್ತಿ? ಯಾರು? ನಮ್ಮ ಮಕ್ಕಳಲ್ಲ. ಯಾರು ನಮ್ಮ ಆಸ್ತಿ ರೀ? ನಮ್ಮ ಮಕ್ಕಳು. ನಮ್ಮ ಮಕ್ಕಳು ಯಾವತ್ತಾದ್ರೂ ಹೇಳಿದಾರ ನಮ್ಮ ಆಸ್ತಿ ನಮ್ಮ ತಂದೆ ತಾಯಿ ಅಂತ? ಪಾಲಕರು ಹೇಳಿದಾರ? ನೀವ್ ಯಾವತ್ತಾದ್ರೂ ಹೇಳಿದ್ರೆ ನಿಮ್ಮ ಆಸ್ತಿ ಯಾರು ಅಂತಂದ್ರೆ ನಮ್ಮ ತಂದೆ ತಾಯಿ ಅಂತ ಹೇಳಿದೀರಾ? ಹೇಳಬೇಕು. ಯಾಕಂತಂದ್ರೆ ತಂದೆ ತಾಯಿ ಹೇಳ್ತಾರೆ ನಮ್ಮ ಆಸ್ತಿ ಯಾರು ಅಂತಂದ್ರೆ, ನಮ್ಮ ಆಸ್ತಿ ಯಾರು ಇಲ್ಲ, ನಾವು ರೊಕ್ಕ ಗಳಿಸಲಿಲ್ಲ, ರೂಪಾಯಿ ಗಳಿಸಲಿಲ್ಲ, ಹೊಲ ಗಳಿಸಲಿಲ್ಲ, ಮನೆ ಗಳಿಸಲಿಲ್ಲ, ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದೀವಿ, ಒಳ್ಳೆ ಸಂಸ್ಕೃತಿ ಕೊಟ್ಟಿದೀವಿ, ಒಳ್ಳೆ ಸುಸಂಸ್ಕೃತ ಪ್ರಜೆಗಳನ್ನ ಮಾಡಿದೀವಿ, ದೇಶ ಭಕ್ತಿಯನ್ನ ಅವರಲ್ಲಿ ತುಂಬಿದೀವಿ, ಅವರು ನಮ್ಮ ಆಸ್ತಿ ಅಂತ ಪಾಲಕರು ಹೇಳುವಂತ ಸಂದರ್ಭದಲ್ಲಿ ನಮಗೆ ಇಂಥ ವಿದ್ಯೆಯನ್ನ ಕೊಟ್ಟಂತ, ಇಂಥ ದೇಶಭಕ್ತಿಯನ್ನ ತುಂಬಿದಂತ ನಮ್ಮ ಪಾಲಕರೇ ನಮ್ಮ ಆಸ್ತಿ ಅಂತ ಮಕ್ಕಳು ಕೂಡ ಹೇಳ್ಬೇಕು. ಹೌದಿಲ್ಲ? ಅವರ ಆರೋಗ್ಯ, ಅವರ
ಮುಂದಿನ ವೃದ್ಧಾಪದ ಜೀವನ ಅದೆಲ್ಲ ಯಾರ ಹೆಗಲ ಮೇಲೆ? ಅವ್ರು ಕಂಡಂತ ಕನಸೇನು, ಪಾಲಕರು ಕಂಡಂತ ಕನಸೇನು? ನಮ್ಮ ಮಕ್ಕಳು ಸೆಟ್ಲ್ ಆಗಬೇಕು ಜೀವನದಲ್ಲಿ, ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು, ನೌಕರಿ ಹಿಡಿಬೇಕು, ಅವ್ರು ಕಂಡಂತ ಕನಸನ್ನ ಈಡೇರಿಸುವಂತ ಜವಾಬ್ದಾರಿ ನಿಮ್ಮ. ಭಾಗವಜಿಗಪ್ಪ ಅವರು ಒಂದು ಕಾಮನ್ ಸೆನ್ಸ್ ಒಂದು ಕಥೆಯನ್ನ ಹೇಳಿದ್ರು, ಮಲ್ಲಪ್ಪನ ಕತೆ ಹೇಳಿದ್ರು, 80, 85, 90%. ಬಟ್ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, 85 ಇರ್ಬೋದು, 90 ಇರ್ಬೋದು, 95 ಇರ್ಬೋದು, ಅದು ಒಂದು ದೊಡ್ಡ ಸಾಧನೆ. ಯಾಕಂದ್ರೆ ನಾನು ತಗೊಂಡಿರೋದು 75%. ನೀವೆಲ್ಲ 80, 85, 90% ತಗೊಂಡಂತ ಮಕ್ಕಳು, ದೊಡ್ಡ ಸಾಧನೆ ಇದು, ಕಡಿಮೆ ಸಾಧನೆ ಏನಲ್ಲ, ದೊಡ್ಡ ಸಾಧನೆ. ಆದ್ರೆ ಜೀವನದ ಎಕ್ಸಾಮ್ ನಲ್ಲೂ ಕೂಡ ನೀವು 100% ಸಾಧನೆ ಮಾಡ್ಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಶಿಕ್ಷಣದ ಜೊತೆಯಲ್ಲಿ ಸಾಮಾಜಿಕ ಕಾಳಜಿ, ಸಾಮಾಜಿಕ ಬದ್ಧತೆಯನ್ನು ಕೂಡ ನಮ್ಮ ಮಕ್ಕಳು ಇವತ್ತಿನ ದಿನದಲ್ಲಿ ಪಡೆಯುವಂಥದ್ದು ಅತ್ಯಂತ ಅವಶ್ಯಕತೆ. ಅದರಲ್ಲೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅತ್ಯಂತ ಹಿಂದುಳಿದಂತ ಕ್ಷೇತ್ರ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ರಾಜಕಾರಣ ನಮಗ್ ಬೇಕಾಗಿಲ್ಲ ಅಂತ ಮೂರಕ್ ಹೋಗ್ಬೇಡ್ರಿ. ಗಂಡು ಹುಡುಗರು ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ರಿ, ಇವೆಲ್ಲ ನನ್ನ ಮಕ್ಕಳ ಸಮಾನ. ರಾಜಕಾರಣಿಗಳು ಎಲ್ಲರೂ ಕೆಟ್ಟಿರೋದಿಲ್ಲ ಮಕ್ಕಳ. ರಾಜಕಾರಣಿಗಳಿಗೂ ಮನಸ್ಸಿರುತ್ತೆ, ರಾಜಕಾರಣಿಗಳಿಗೂ ಹೃದಯ ಇರುತ್ತೆ. ಎಲ್ಲಾ ಕ್ಷೇತ್ರದಲ್ಲಿ, ಎಲ್ಲಾ ರಂಗದಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ಎಲ್ಲಾ ರಾಜಕಾರಣಿಗಳು ಕೆಟ್ಟವರು ಇರೋದಿಲ್ಲ, ಎಲ್ಲಾ ರಾಜಕಾರಣಿಗಳು ಕೂಡ ಬರೀ ಕೆಟ್ಟದನ್ನ ಬಯಸೋದಿಲ್ಲ. ಕೆಲವು ರಾಜಕಾರಣಿಗಳು ಕೂಡ ಕ್ಷೇತ್ರದ ಪರವಾದಂತ ಒಳ್ಳೆಯದನ್ನ ವಿಚಾರ ಮಾಡ್ತಾ ಇರ್ತಾರೆ. ಸದಾ ಕ್ಷೇತ್ರದ ಚಿಂತೆಯನ್ನ ಮಾಡುವಂತದ್ದು, ಸದಾ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಚಿಂತನೆಯನ್ನ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದ್ರೆ ಈ ರಾಜ್ಯದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಎಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸುವರ್ಣ ವಿಧಾನಸೌಧ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಏರ್ಪೋರ್ಟ್, ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿಟಿಯು, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಏನೇನಿದೆಯೋ ತಮಗೆಲ್ಲರಿಗೂ ಗೊತ್ತಿದೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಗ್ರಾಮೀಣ ವಿಧಾನ ಕ್ಷೇತ್ರ ಅಂತಂದ್ರೆ ಅತ್ಯಂತ ಹಿಂದುಳಿದ ಕ್ಷೇತ್ರ. ಆದ್ರೆ ಇವತ್ತು ನಿಮ್ಮೆಲ್ಲರ ಒಂದು ಹಾರೈಕೆ, ಆಶೀರ್ವಾದದಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಪ್ರಗತಿಯಲ್ಲಿ ಮುಂದೆ ಸಾಗ್ತಾ ಇದೆ. ಇನ್ನು ಮುಂದೆ ಹೋಗ್ಬೇಕನ್ನೋದೇ ನನ್ನ ಚಿಂತನೆ. ಇವತ್ತು ಶಿಕ್ಷಣಕ್ಕೆ ಎಷ್ಟು ಸ್ಮಾರ್ಟ್ ಕ್ಲಾಸ್ಗಳನ್ನ ಮಾಡಿದ್ದೀವಿ. ಇನ್ನು ಮುಂಬರುವಂತ ದಿನದಲ್ಲಿ ಈ ವೈಜ್ಞಾನಿಕ ಯುಗದಲ್ಲಿ ಪ್ರತಿಯೊಂದು ಸ್ಕೂಲ್ನಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನ ಮಾಡುವಂತ ಕನಸನ್ನ ನಾನು ಇಟ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲಿ ನಮ್ಮ ಶಾಸಕರ ನಿಧಿಯಿಂದ ಅತಿ ಶೀಘ್ರದಲ್ಲಿ ಹಂತ ಹಂತವಾಗಿ ಪ್ರತಿಯೊಂದು ಸ್ಕೂಲ್ನಲ್ಲೂ ಕೂಡ, ಹೈಸ್ಕೂಲ್ನಲ್ಲಿ ಮತ್ತು ಎಲ್ಲಿ ನಮಗೆ ಅವಶ್ಯಕತೆ ಇದೆ ಪ್ರೈಮರಿ ಸ್ಕೂಲ್ನಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನ ಮಾಡುವಂತ ಕಾರ್ಯಕ್ರಮವನ್ನ ಮುಂದಿನ ದಿನದಲ್ಲಿ ನಾವು ಇಟ್ಕೊಳ್ತೀವಿ. ವಿದ್ಯೆಗೆ ವಿನಯ ಭೂಷಣ ಅಂತ ಹೇಳ್ತಾರೆ. ವಿದ್ಯೆಯನ್ನ ಕಲಿತ್ರೆ ನಮ್ಗೆ ಏನ್ ಬರ್ಬೇಕು? ಅಹಂಕಾರ ಬರಬಾರ್ದು. ವಿದ್ಯೆಯನ್ನ ಕಲಿತ್ರೆ ನಮ್ಗೆ ವಿನಯ ಬರಬೇಕು. ಏನ್ ಬರಬೇಕು? ವಿನಯ ಬರಬೇಕು. ಮತ್ತು ನಮ್ಮ ಭವಿಷ್ಯದಲ್ಲಿ ನಮಗೆ ಒಂದು ಗುರಿ ಇರಬೇಕು. ಗುರಿಯನ್ನ ಇಟ್ಕೊಂಡು ತಾವು ವಿದ್ಯಾಭ್ಯಾಸವನ್ನ ಮಾಡಬೇಕು. ಇದು ಗೋಲ್ಡನ್ ಲೈಫ್ ತಮ್ಮ. SSLC ಆದ ತಕ್ಷಣ ನೀವು ಸೈನ್ಸ್ ತಗೊಳ್ಬೇಕು, ಕಾಮರ್ಸ್ ಹಚ್ಬೇಕು, ಅಥವಾ ನೀವು ಆರ್ಟ್ಸ್ ತಗೊಳ್ಬೇಕು, ನೀವು RLS ಹಚ್ಬೇಕು, ಲಿಂಗರಾಜ್ ಕಾಲೇಜ್ ಹಚ್ಬೇಕು, ಉಡುಪಿಗೆ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬೇಕು, ಅಥವಾ ಬೇರೆ ಕಾಲೇಜ್ಗೆ ಹೋಗ್ಬೇಕು. ಯಾವ ಒಂದು ಇಂಟ್ರೆಸ್ಟ್ ತಮಗಿದೆ, ಯಾವ ಕ್ಷೇತ್ರದಲ್ಲಿ ತಾವು ತಮ್ಮ ಭವಿಷ್ಯವನ್ನ ಕಟ್ಕೊಳ್ಬೇಕು, ಅದನ್ನ ಚಿಂತನೆಯನ್ನ ಮಾಡಿ, ಪಾಲಕರೊಂದಿಗೆ ವಿಮರ್ಶೆಯನ್ನ ಮಾಡಿ ತಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ತಮ್ಮ ಗೆಳೆಯ ಯಾವುದೋ ಒಂದು ಕಾಲೇಜ್ಗೆ ಹಚ್ಚಿದ ಅಂತ ಹೇಳಿ ಅವನ ಹಿಂದೆ ಹೋಗಿ ತಾವು ತಗೊಳ್ಳೋದಲ್ಲ ಕಾಲೇಜಿನಲ್ಲಿ ಅಡ್ಮಿಷನ್. ತಮ್ಮ ಗೆಳತಿ ಯಾವುದೋ ಒಂದು ಕಾಲೇಜಿಗೆ ಹೋಗ್ತಾಳೆ ಅಂತ ಹೇಳಿ ಅಲ್ಲಿ ಅಡ್ಮಿಷನ್ ತಗೊಳ್ಳೋದಲ್ಲ.
ತಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ತಾವು ಸಾಧನೆಯನ್ನ ಮಾಡ್ತೀರಿ ಅಂತ 100% ತಮ್ಮ ಬಗ್ಗೆ ತಮಗೆ ವಿಶ್ವಾಸ ಇದ್ರೆ ಮಾತ್ರ ತಾವು ಅಲ್ಲಿ ಅಡ್ಮಿಷನ್ ತಗೊಳ್ಳಿ. ಇಲ್ಲ ಅಂತಂದ್ರೆ ತಮ್ಮ ಸಮಯ ಮತ್ತು ತಮ್ಮ ಪಾಲಕರ ದುಡ್ಡು ವೇಸ್ಟ್ ಆಗುತ್ತೆ. ಯಾಕಂತಂದ್ರೆ ಜೀವನದಲ್ಲಿ ಅವಕಾಶಗಳು ಸಿಕ್ಕೋದು ಬಹಳಷ್ಟು ವಿರಳ. ಸಿಕ್ಕಂತ ಅವಕಾಶದಲ್ಲಿ ತಾವು ಸಕ್ಸಸ್ ಆಗಬೇಕು. ತಮಗೆ ಯಾವುದೇ ರೀತಿಯಾದಂತ ಅಡ್ವೈಸ್ ಇರಲಿ ಅಥವಾ ಟ್ರೈನಿಂಗ್ ಪ್ರೋಗ್ರಾಮ್ಗಳಿರ್ಲಿ ಅಥವಾ ಕಾಲೇಜಿನಲ್ಲಿ ಏನೇ ಯಾವುದೇ ರೀತಿಯಾದಂತ ತೊಂದರೆಗಳಿರ್ಲಿ, ತಾವು ನೇರವಾಗಿ ನಮ್ಮ ಆಫೀಸನ್ನ ಸಂಪರ್ಕ ಅಡ್ಮಿಷನ್ಗೋಸ್ಕರ ಮಾಡಿದ್ರೆ ಖಂಡಿತವಾಗ್ಲೂ ನಾನು ತಮ್ಮ ಸಹಾಯಕ್ಕೆ ಧಾವಿಸ್ತೀನಿ ಅನ್ನುವಂತ ಭರವಸೆಯನ್ನ ಕೊಡ್ತೀನಿ. ಇವತ್ತು ಒಂದು ಬ್ಯಾಗ್ ಅನ್ನ ಕೊಡ್ತಾ ಇದ್ವಿ ಲಕ್ಷ್ಮೀ ತಾಯಿ ಫೌಂಡೇಶನ್ ವತಿಯಿಂದ. ಅದ್ರ ಮೇಲೆ ಒಂದು ಫೋಟೋ ಹಾಕಿ, ಯಾಕೆ ಆ ಫೋಟೋ ಹಾಕಿಸಿದೆ ನಾನು? ಬೇರೆಯವ್ರು ಸಾವಿರಾರು ಅರ್ಥ ಮಾಡ್ಕೊಳ್ಬಹುದು, ಅಡ್ವರ್ಟೈಸ್ಮೆಂಟ್ಗೆ ಹಾಕಿದ್ರು ಅಂತ ಹೇಳ್ಬೋದು, ತೋರಿಕೆಗೋಸ್ಕರ ಹಾಕಿದ್ರು ಅಂತ ಹೇಳ್ಬೋದು. ಅದು ಅಲ್ಲ ಮಕ್ಕಳ, ನನಗೆ ಆ ಚಿಂತೆನೇ ಇಲ್ಲ. ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹೋಗ್ಲಿ, ಚಿಕ್ಕಮಗಳೂರಿನಲ್ಲಿ ಹೋಗ್ಲಿ, ಮೈಸೂರಿನಲ್ಲಿ ಹೋಗ್ಲಿ, ಬಿಜಾಪುರ ಬಾಗಲಕೋಟೆಗೆ ಹೋಗ್ಲಿ, ಬೆಂಗಳೂರಿನಲ್ಲಿ ಒಂದು ಯಾವುದೋ ಹೋಟೆಲ್ ಎದುರುಗಡೆ ಗಾಡಿ ನಿಲ್ಲಿಸಿ ಕೆಳಗಡೆ ಇಳಿದು ಹೋದ್ರೂ ಕೂಡ ಓ ಲಕ್ಷ್ಮೀ ಹೆಬ್ಬಾಳ್ಕರ್ ಅಮ್ಮ ಅಂತ ಕರೆದು ಮಾತಾಡ್ತಾರೆ. ಅಷ್ಟು ಭಗವಂತನ ಆಶೀರ್ವಾದದಿಂದ, ನಿಮ್ಮೆಲ್ಲರ ಒಂದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಜನರ ಜೊತೆ ಗುರುತಿಸ್ಕೊಂಡಿದ್ದೀನಿ. ಆ ಬ್ಯಾಗ್ ಮೇಲೆ ಯಾಕೆ ನನ್ನ ಚಿತ್ರವನ್ನ ಹಾಕಿದೀನಿ ಅಂತಂದ್ರೆ, ಅಟ್ಲೀಸ್ಟ್ ಆ ಫೋಟೋ ನೋಡಿ ನನ್ನ ಧೈರ್ಯ ನಿಮ್ಗೆಲ್ಲರಿಗೂ ಬರ್ಲಿ ಅಂತ ಅಷ್ಟೇ. ಜೀವನದಲ್ಲಿ ಸಾಧನೆ ಮಾಡ್ಲಿ. ದೊಡ್ಡವರ ಫೋಟೋ ಹಾಕಬಹುದಾಗಿತ್ತು, ಬಹಳ ದೊಡ್ಡವ್ರ ಸಾಧನೆ ಜೀವನದಲ್ಲಿ ಎಂತೆಂಥದ್ದು ಸಾಧನೆ ಮಾಡಿದವ್ರ ಫೋಟೋ ಹಾಕಬೇಕಾಗಿತ್ತು. ಆದ್ರೆ ತಮ್ಮ ತಾಯಿ ಸ್ಥಾನದಲ್ಲಿ ನಿಂತಿದ್ದೀನಲ್ಲ, ನೀವೇ ಹೇಳಿದ್ರಲ್ಲ ತಾಯಿಯಾಗಿ ಭಾಷಣ ಮಾಡು ಅಂತ, ತಮ್ಮ ಹೃದಯಕ್ಕೆ ಸ್ವಲ್ಪ ಹತ್ರ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. तुमचा घरचा मुलगी म्हणून भाषण करत आहे ना मराठीमध्ये मी, तर तुमचा घरचा मुलगीचा नाता जोडून बॅग वरती माझा फोटो घातलेला. ನಿಮ್ಮ ಮನೆಯ ಸಂಬಂಧವನ್ನ ಇಟ್ಕೊಂಡು ಆ ಸಂಬಂಧವನ್ನ ಇನ್ನು ಗಟ್ಟಿ ಮಾಡೋಣ, ಅದನ್ನ ಒಂದು ಅಭಿಮಾನದಿಂದ ಹಾಕೊಂಡು ಹೋಗಿ ನಮ್ಮ ಅಕ್ಕನ ಫೋಟೋ ಹಾಕೊಂಡು ಬಂದಿದ್ದೀನಿ ಅಂತ ಹೇಳಿ ಯಾರೇ ಹುಡುಗ ನಿಮ್ಮನ್ನು ಚಿಡಾಯಿಸಕ್ಕೂ ಕೂಡ ಹೆದರುತ್ತಾರೆ. ಯಾರೇ ಪೊಲೀಸರು ನಿಮ್ಮ ಗಾಡಿಯನ್ನ ಹಿಡಿಯೋಕೆ ಹೆದರುತ್ತಾರೆ. ಹುಡುಗರಿಗೆ ಹೇಳ್ತಾರೆ, ಅರ್ಥ ಆಯ್ತಾ? ಪೊಲೀಸರಿಗೆ ತೋರಿಸ್ತೀನಿ, ನಮ್ಮ ಅಕ್ಕ ಕೊಟ್ಟಾಳ ನೋಡು. आमचं ताई आम्हाला बॅग दिलेलं आहे, आमचं ताई आम्हाला सत्कार केलेला आहे. चूक करू नका. तरी सुद्धा कधी कधी एक वेळ चूक झाले तरी सुद्धा त्यांना दाखवून द्या, म्हणजे बॅग आमचा आहे आणि मी ताईचा जवळचा माणूस आहे म्हणून. ಬಂಧುಗಳೇ, ಬಹಳ ಶಿಸ್ತಿನಿಂದ ಜೀವನದಲ್ಲಿ ನಾವು ಮುಂದೆ ಸಾಗಬೇಕು. ಯಾಕಂತಂದ್ರೆ ತಮಗೆ ಈಗಾಗಲೇ ವಿಚಾರ ಮಾಡುವಂತ ಒಂದು ವಯಸ್ಸಾಗಿದೆ. ಎಷ್ಟೋ ಜೀವರಾಶಿ ಹುಟ್ಟಿದ ಮೇಲೆ ಮನುಷ್ಯರಾಗಿ ನಾವು ಹುಟ್ಟಿದ್ವಿ. ಪ್ರಾಣಿಗಳಲ್ಲ ನಾವು, ಪಕ್ಷಿಗಳಲ್ಲ ನಾವು ಮನುಷ್ಯರು. ನಮಗೆ ಜೋರಾಗಿ ಹೊಡೆದ್ರೆ ನಮ್ಗೆ ನೋವಾಗುತ್ತೆ. ನಮ್ಗೆ ಯಾರಾದ್ರೂ ಜೋರಾಗಿ ಬೈದ್ರೆ ಕಣ್ಣಾಗಿ ನೀರು ಬರುತ್ತೆ. ಅಷ್ಟೊಂದು ಸಂವೇದನಾಶೀಲ ಮನುಷ್ಯತ್ವ ಒಂದು ಮನುಷ್ಯನಿಗಿರುತ್ತೆ. ನಂದು ಒಂದೇ ಆಸೆ, ಏನ್ ನನ್ನ ಆಸೆ ಅಂದ್ರೆ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಏನ್ ಕೆಲಸ ಮಾಡ್ತೀರಿ ಅಂತಂದ್ರೆ, ನಾವು ಕಾರ್ಪೆಂಟರ್ ಇದ್ದೀವಿ, ಟೈಲ್ ಫಿಟ್ರ್ ಇದ್ದೀವಿ, ನಾವು ಇಲೆಕ್ಟ್ರಿಷಿಯನ್ ಇದ್ದೀವಿ, ನಾವು ಗೌಂಡಿ ಮೇಸ್ತ್ರಿ ಇದ್ದೀವಿ, ಅದು ಬೇಕಾಗಿಲ್ಲ ನನಗೆ ಇನ್ನು ಮೇಲೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಿ ಅಂದ್ರೆ, ನಾವು
ನಾವು ಡಾಕ್ಟರ್ ಇದ್ದೀವಿ, ನಾವು ಇಂಜಿನಿಯರ್ ಇದ್ದೀವಿ, ನಾವು IPS ಇದ್ದೀವಿ, ನಾವು IAS ಇದ್ದೀವಿ ಅಂತ ಕೇಳೋದು ಬೇಕಾಗಿದೆ. ಅದಕ್ಕೋಸ್ಕರ ಲಕ್ಷ್ಮೀ ತಾಯಿ ಫೌಂಡೇಶನ್ ನಿಂದ ಏನೆಲ್ಲ ಸಹಾಯ ಸಹಕಾರ ಬೇಕೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ನಿಮಗೆ ಭಾಷೆಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮುತುಗಾ ಗ್ರಾಮದಿಂದ 99% ಆಗಿರುವಂತ ಒಬ್ಬ ವಿದ್ಯಾರ್ಥಿನಿ ಸೆಕೆಂಡ್ ಇಯರ್ ನಲ್ಲಿ ಎಲ್ಲಿದೆಯಮ್ಮ ನೀನು? ಸೆಕೆಂಡ್ ಇಯರ್ ನಲ್ಲಿ 99% ಆಗಿದೆ, ಮುತುಗಾದಿಂದ ಬಂದಿದ್ದಾಳೆ. ಎಲ್ಲಿದೆಯಮ್ಮ ನೀನು? ಮುತುಗಾದ ಸಮುಲ್ಗಿ ಸೆಕೆಂಡ್ ಇಯರ್. विचार करा 99% सेकंड इयर मध्ये. या इकडे. तुम्ही पण या, पेरेंट्स पण या. किती पर्सेंटेज सांगा? किती पर्सेंटेज? 99. तुमचं नाव सांगा. सृष्टी नारायण आपटेकर. काय म्हणजे काय शिकलेलं? कोणतं कॉलेज? RNS. आरएलएस मध्ये. आता नीटचं एक्झाम झालेलं. काय शिकणार? MBBS करणार. ನೋಡಿದ್ರಾ? ಎಲ್ಲ ತಂದೆ ತಾಯಿಗಳಿಗೆ ಹೇಳ್ತೀನಿ, ಶಿಕ್ಷಣಕ್ಕೆ ಯಾವುದೂ ಅಡ್ಡಿ ಆಗೋದಿಲ್ಲ. ಶ್ರೀಮಂತಿಕೆ ಬಡತನ ಯಾವುದೂ ಅಡ್ಡಿ ಆಗೋದಿಲ್ಲ. ಈ ಮಗಳಿಗೆ ಇವತ್ತು ನಾನು ಮುಂದೆ ನಿಂತು MBBS ಕಲಿಸ್ತೀನಿ. ಅದಕ್ಕೋಸ್ಕರ ನಾನು ಹಿಂಬಾಗಿಲಿನಿಂದ ಕೂತ್ಕೊಂಡು ಏನಾದ್ರೂ ನಾನು ಅಲ್ಲಿ ಹೇಳಿದ್ರೆ ಏನಾದ್ರೂ ನಾನು ಮರೆತು ಬಿಡಬಹುದಾಗಿತ್ತು. ನಿಮ್ಮೆಲ್ಲರ ಎದುರುಗಡೆ ಯಾಕೆ ಕಮಿಟ್ ಆದೆ ಅಂತಂದ್ರೆ ಈ ಮಗಳನ್ನ ಕಲಿಸ್ಬೇಕು ಅಂತ ನಿಮ್ಮೆಲ್ಲರ ಎದುರುಗಡೆ ನಾನು ಕಮಿಟ್ ಆಗಿದ್ದೀನಿ. ಈ ಮಗಳು ಇವತ್ತು ನಿಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ಇವತ್ತು ನಾನು ಇಲ್ಲಿ ಕರೆದಿದ್ದೀನಿ. 99% ಅವಳು ಕಲ್ತಿದ್ದಾಳೆ ಅಂತಂದ್ರೆ ಅದು ನಿಮ್ಮಿಂದನೂ ಸಾಧ್ಯ, ಖಂಡಿತವಾಗ್ಲೂ ನಿಮ್ಮಿಂದನೂ ಸಾಧ್ಯ. ಮಕ್ಕಳ ನೀವು ಕಲಿತೀರಲ್ಲ, SSLC 90% ಎಷ್ಟು ಜನ ಕೈ, 95% ಎಷ್ಟು ಜನರಾಗಿದೆ ಕೈ ಮಾಡಿ? 95% SSLC ಹುಡುಗರು. 90% ಎಷ್ಟು ಜನರಾಗಿದೆ? 90%. ಓಕೆ, 85%. ವೆರಿ ಗುಡ್. 85 ಆದವರು 90 ಮಾಡಿ, 90 ಆದವರು 95 ಮಾಡಿ, 95 ಆದವರು 99 ಮಾಡಲಿಕ್ಕೆ ಪ್ರಯತ್ನ ಮಾಡಿ. ತಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ಕೇಳಿಕೊಂಡು ತಮ್ಮ ಪಾಲಕರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ತಮ್ಮ ಮಕ್ಕಳ ಭವಿಷ್ಯವನ್ನ ಬರೀ ತಾವಷ್ಟೇ ಅಲ್ಲ, ನಾನು ನೀವು ತಾವು ನಾವು ಸೇರ್ಕೊಂಡು ಭವಿಷ್ಯವನ್ನ ನಾವು ಕಟ್ಟೋಣ ಅಂತ ಹೇಳಿ ಏನು 90% 90% ಕಿನ್ನ ಜಾಸ್ತಿ ಆದಂತವ್ರಿಗೆ ಲಕ್ಷ್ಮೀ ತಾಯಿ ಫೌಂಡೇಶನ್ ಇಂದ ನಾವು ಈ ವರ್ಷದಿಂದ ಕ್ಯಾಶ್ ಪ್ರೈಸ್ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ. ಅವರೆಲ್ಲರೂ ಕೂಡ 90 ಅಬವ್ ಆದಂತವರು ಲಕ್ಷ್ಮೀ ತಾಯಿ ಫೌಂಡೇಶನ್ ಇಂದ ಕ್ಯಾಶ್ ಪ್ರೈಸ್ ಅನ್ನು ಕೂಡ ಅವರ ಒಂದು ಅಡ್ಮಿಷನ್ಗೂ ಸಹಾಯ ಆಗ್ಲಿ ಅಂತ ಈ ವರ್ಷದಿಂದ ಕೊಡ್ತೀವಿ. ಅವರು ಎಲ್ಲರೂ ಕೂಡ 90 ಅಬವ್ ಆದಂತವ್ರು ಕೂತ್ಕೊಂಡು ಕ್ಯಾಶ್ ಪ್ರೈಸ್ ಕೂಡ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಮಗಳ ಒಂದು ಮುಂದಿನ ಭವಿಷ್ಯಕ್ಕೆ ನಾನು ಅವಳ ಉಜ್ವಲ ಭವಿಷ್ಯಕ್ಕೆ ಅನುಕೂಲ ಆಗಲಿ ಲಕ್ಷ್ಮೀ ತಾಯಿ ಫೌಂಡೇಶನ್ ಇಂದ ಆದಷ್ಟು ಬೇಗ ಅವಳು ಡಾಕ್ಟರ್ ಆಗಿ ಬೆಳಗಾವಿ ಗ್ರಾಮೀಣದಲ್ಲಿ ತನ್ನ ಸೇವೆಯನ್ನ ಸಲ್ಲಿಸಲಿ ಅಂತ ಹೇಳಿ ಅವಳು ತಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ಕೇಳ್ಕೊಂಡು ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.
ನೋಡಿ ಇವಳು SSLC ನಲ್ಲಿ ಇವಳು 99% ಬಂದಿದ್ದಾರೆ. ಗವರ್ಮೆಂಟ್ 99.4. ಇವರೆಲ್ಲ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಸುಳೆಗಾಮಿ. ಅವಳು ಮುತ್ಗಾದವಳು, ಇವಳು ಸುಳೆಗಾಮಿದವಳು. ನೋಡಿ ಇವರೆಲ್ಲ ನಮ್ಗೆ ಕಿರೀಟಪ್ರಾಯ ಇದ್ದಂತೆ. ಇವರಷ್ಟೇ ಅಲ್ಲ, ನೀವೆಲ್ಲ ಮಕ್ಕಳೇ. ನಾನ್ ಮತ್ತೆ ಅದನ್ನ ತಿಳ್ಕೊಳ್ಬಾರ್ದು. ಇವ್ರನ್ನ ಯಾಕೆ ಇಲ್ಲಿ ಕರೆದಿದ್ದೀನಿ ಅಂತಂದ್ರೆ, ಇವ್ರನ್ನ ನೋಡಿ ಇನ್ನೂ 2% ನೀವು ಜಾಸ್ತಿ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ನಿಮ್ಮೆಲ್ಲರ ಒಂದು ಭವಿಷ್ಯ ಉಜ್ವಲ ಆಗ್ಲಿ ಅನ್ನೋದೇ ನನ್ನ ಒಂದು ಆಸೆ ಅಂತ ಹೇಳ್ತಾ ಭಗವಂತನಲ್ಲಿ ಇನ್ನೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಆದಷ್ಟು ಬೇಗ IASಗಳು, IPSಗಳು, ದೊಡ್ಡ ದೊಡ್ಡ ಇಂಜಿನಿಯರ್, ಡಾಕ್ಟರ್ಗಳು ಆದಷ್ಟು ಬೇಗ ಬರಲಿ. ಅವ್ರನ್ನ ಮತ್ತು ಇದೇ ವೇದಿಕೆ ಕರೆದು ಸನ್ಮಾನ ಮಾಡುವಂತ ಒಂದು ಅವಕಾಶ, ಸೌಭಾಗ್ಯ ಭಗವಂತ ನನಗೆ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಸಂತಿ ಬಸವರಾಜ್, ವೆರಿ ಗುಡ್, ವೆರಿ ಗುಡ್. ಕ್ಯಾಮ್ರಾ ಯೋಗೇಶ್ವರ್, ವೆರಿ ಗುಡ್. ಸಂತಿ ಬಸವರಾಜ್ ಮಾತಾಡ್ತೀನಿ. 97 ಕಿತ್ತೂರು, ವೆರಿ ಗುಡ್. ಬೆಳಗಾವಿ ಗ್ರಾಮೀಣ ಪ್ರತಿಭಾ ಪುರಸ್ಕಾರ ಇವತ್ತು ಮಕ್ಕಳಿಗಾಗಿ ಆಸ್ತಿ ಮಾಡೋದಲ್ಲ, ಮಕ್ಕಳನ್ನ ಆಸ್ತಿಯಾಗಿ ಮಾಡೋದು. ಅವ್ರ ಎಜುಕೇಶನ್ ಕೊಡಬೇಕು, ಶಿಕ್ಷಣ ಅವ್ರಿಗೆ ಆಸ್ತಿ ಮಾಡಿದ್ರೆ ಯಾವಾಗ ಬೇಕಾದಾಗ ಮಾಡ್ತಾರೆ. ಬಟ್ ಅವರನ್ನ ಆಸ್ತಿಯಾಗಿ ಅವ್ರ ಶಿಕ್ಷಕರಾಗಿ ಮಾಡಿದ್ರೆ ಜೀವನದಲ್ಲಿ ಅವರೆಲ್ಲ ಮುಂದೆ ಬರ್ತಾರ ಅನ್ನುವಂಥ ಭಾವನೆಯನ್ನ ಮಾನ್ಯ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ತಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡಿದ್ರು. ಅದಕ್ಕಾಗಿ ತಾವೆಲ್ಲರೂ ಎದ್ದು ನಿಂತು ಒಂದು ಅವ್ರಿಗೆ ಚಪ್ಪಾಳೆಯನ್ನ ಎಲ್ಲರೂ ತಮ್ಮ ತಮ್ಮ ಸ್ಥಾನಕ್ಕೆ ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯ ಸಚಿವರನ್ನ ಸಹಿತ ಅಭಿನಂದಿಸಬೇಕು ಅಂತ ಹೇಳಿ ಪ್ರಿಯಾಂಕಾ ಮರ್ಗಿ 99 ಅಂಕಗಳನ್ನ SSLC ಪಡೆದಿದ್ದಾರೆ. ಅವರು 1 ನಿಮಿಷ ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ, ದಯವಿಟ್ಟು ಕೇಳಿ. ಪೂಜಾರಿ, ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರಿಗೂ ಮಧ್ಯಾಹ್ನದ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ
ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಅಭಿನಂದನೆಗಳು. ಬೆಳಗಾವಿ ಗ್ರಾಮೀಣ ಪ್ರತಿಭಾ ಪುರಸ್ಕಾರ 2025ರ SSLC ಮತ್ತು PUC ಪರೀಕ್ಷೆಯಲ್ಲಿ 80%ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಅಭಿನಂದನಾ ಪತ್ರಗಳ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಶಾಸಕಿಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇವರಿಗೆ ಧನ್ಯವಾದಗಳು. ಇವರಿಗೆ ಮಕ್ಕಳು ಎಂದರೆ ಬಹಳ ಇಷ್ಟ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏನೇ ಸೌಲಭ್ಯ ಅಂತ ಏನು ಕೇಳಿದ್ರು ಏನು ಅಂತ ಹೇಳಿಲ್ಲ. ಅವ್ರು ನಮ್ಗೆ ಯಾವುದೇ ಒಂದು ಸೌಲಭ್ಯ ಬೇಕಾದ್ರೂ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ರು. ನಾ ಕಲಿತ ಸ್ಕೂಲ್ ಅಂದ್ರೆ GHS ಸುಳಬಾವಿ. ಅಲ್ಲಿ ನಮ್ಗ ಕೊಠಡಿಗಳು ಇರ್ಲಿಲ್ಲ. ಅವ್ರ ಸ್ಮಾರ್ಟ್ ಕ್ಲಾಸ್ಗಳನ್ನ ಕಟ್ಟಿಸ್ಕೊಟ್ರು. ನಮ್ಗ ಸ್ಕೂಲಿಗೆ ಗ್ರೌಂಡ್ ಇರ್ಲಿಲ್ಲ, ಹೊಸಾದ ಒಂದು ಗ್ರೌಂಡ್ ಮಾಡಿಸ್ಕೊಟ್ರು. ಇದರಿಂದ ನಮ್ಮ ಸ್ಕೂಲ್ ಅಭಿವೃದ್ಧಿಯಾಗಿ ಹೆಚ್ಚು ಅಂಕಗಳು ಪಡೆಯಾಕ ನಮ್ಗೆ ಸ್ಫೂರ್ತಿ ಆಯ್ತು. ಇವತ್ ನಾ ಈ ಸ್ಟೇಜ್ ನಲ್ಲಿ ನಿಲ್ಲಕ್ ಕಾರಣ ಅಂತಂದ್ರ ನನ್ನ ಫ್ಯಾಮಿಲಿದವ್ರು ನನಗ ಸಪೋರ್ಟ್ ಮಾಡಿದ್ರು, ಮತ್ತು ನಮ್ಮ ಸ್ಕೂಲ್ ಟೀಚರ್ಸ್ ನನಗ್ ಬಾಳ ಸಪೋರ್ಟ್ ಮಾಡಿದ್ರು. ಅದ್ರಾಗ ನಮ್ಮ ಮುಖ್ಯೋಪಾಧ್ಯಾಯರು SR ರಾಯ್ಕರ್ ಸರ್ ಇವ್ರು ನಮ್ಗ ಯಾವುದೇ ಒಂದು ಎಜುಕೇಶನ್ ಸಲುವಾಗಿ ಏನ್ ಫೆಸಿಲಿಟಿ ಬೇಕಾದ್ರೆ ಕೇಳಿದ್ರೂ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ನಮಗೆ ಯಾವುದೇ ಫೆಸಿಲಿಟಿ ಕೊಡ್ತೇನಂತ ಮಾಡಿಕೊಡ್ತೇನೆ ಅಂತ ಹೇಳ್ತಿದ್ರ, ಆದ್ರೆ ಯಾವತ್ತೂ ಮಾಡಂಗಿಲ್ಲ ಅಂತ ಹೇಳಿಲ್ಲ. ಆಮೇಲೆ ನಮ್ಮ ಟೀಚರ್ಸ್ಗಳು ನಮ್ಗೆ ಯಾವುದೇ ಡೌಟ್ ಬಂದ್ರೂ ನಿಮ್ಗೆ ಏನ್ ತಿಳಿದಿಲ್ಲ ಹೇಳ್ರಿ ಅದನ್ನ ಹೇಳ್ಕೊಡ್ತೀವಿ ಅಂತ ಹೇಳಿ ನಮ್ಮೆಲ್ಲ ಡೌಟ್ಗಳು ಕ್ಲಿಯರ್ ಮಾಡ್ತಿದ್ರ. ಇದರಿಂದ ನಾ 99 ಅಂಕಗಳು ಪಡೆಯಕ್ ನನಗೆ ಸ್ಫೂರ್ತಿ ಆಯ್ತು. ನಾ ಮತ್ತೆ ಬೇರೆ ಟ್ಯೂಷನ್ಗೂ ಹೋಗ್ತೀನಿ. ಅಲ್ಲಿ ನಮ್ಮ ಬೈದು ಸರ್ ಅಂತಿದ್ರ, ಅವ್ರು ನಮಗ ವಿದ್ಯೆ ಜೊತೆ ಸಂಸ್ಕೃತಿಯನ್ನು ಹೇಳ್ಕೊಟ್ರ. ಇದರಿಂದ ನಮ್ಮ ಗುರುಗಳಿಗೆ ಮತ್ತು ನನ್ನ ಸರ್ ಎಲ್ಲ ನನ್ನ ಸಹೋದರಿಯರಿಗೂ ಎಲ್ಲರಿಗೂ ನನ್ನ ಮನಸ್ಪೂರ್ವಕವಾಗಿ ಧನ್ಯವಾದಗಳು ಹೇಳಿ ವೇದಿಕೆಯ ಮೇಲೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರಿಯಾಂಕಾ ಅವರಿಗೆ ಧನ್ಯವಾದಗಳು. ಅಶ್ವಿನಿ ಪೌಶೆ ಕುಂಚಗಾಂವ್ ಅವರು ಸಹ ತಮ್ಮ ಒಂದೆರಡು ಮಾತುಗಳನ್ನ ಮಾತಾಡ್ತಾರೆ. सर्वप्रथम सर्वांना माझा नमस्कार. मी अश्विनी महेश पावशे, उसगाव गावची रहिवासी आणि श्री स्वामी विवेकानंद हायस्कूलची विद्यार्थिनी. सर्वप्रथम मी माझ्या गुरुवर्य व शिक्षक वर्गाचे आभार मानते, कारण त्यांनी दिलेल्या भरघोस ज्ञानामुळेच मी आज येथे उभे आहे. त्यानंतर मी आमच्या बेळगाव ग्रामीण भागाच्या आमदार व महिला आणि बाल विकास मंडळाच्या मंत्री श्रीमती लक्ष्मीताई हेब्बाळकर मॅडम यांचे सुद्धा मी अगदी मनापासून आभार मानते. कारण बेळगाव ग्रामीण खेड्यातील 2025 साली झालेल्या SSLC परीक्षेमध्ये भरघोस यश संपादन केलेल्या मुलामुलींना येथे बोलवून त्यांचा सत्कार समारंभ आयोजित केल्याबद्दल श्रीमती लक्ष्मीताई हेब्बाळकर या कायमच ग्रामीण भागातील जनतेसाठी पाठीचा कणा बनून सोबत उभे राहिले आहेत. त्यांनी ग्रामीण भागामध्ये अनेक प्रकारच्या सुविधा उपलब्ध करून दिल्या आहेत. हेब्बाळकर मॅडमनी ग्रामीण भागातील मुलांचा शिक्षणाचा दर्जा कसा सुधारेल यावरच कायम लक्ष दिले आहे. शिक्षण क्षेत्रामध्ये त्यांनी अनेक प्रकारच्या सुविधा उपलब्ध करून त्या खेड्यातील मुलांपर्यंत कशा पोहोचतील याचाच विचार केला आहे. गरीब मुलांच्या पुढच्या शिक्षणाचा विचार करावा, कारण एका ग्रामीण भागातील शेतकरी यांच्या मुलांच्या किंवा मुलीच्या शिक्षणासाठी 50,000 ते 1 लाख रुपये डोनेशन व खर्च कोठून भरणार याचाच विचार करत श्रीमती हेब्बाळकर मॅडमने प्रत्येक शेतकऱ्याला आर्थिक सहाय्य केले आहे. शेवटी गोरगरिबांसाठी श्रीमती लक्ष्मीताई हेब्बाळकर फक्त ह्याच आधार आहे. जय हिंद, जय भारत, जय कर्नाटक. ಅಶ್ವಿನಿ ಪೌಶೆ ಅವರಿಗೆ ಧನ್ಯವಾದಗಳು. ನೋಡ್ರಿ, ವಿದ್ಯಾರ್ಥಿಗಳಿಗೆ ಮಾತು ಹೇಳ್ತೇನೆ ಕೇಳ್ರಿ. ಪಾಲಕರಿಗಿಂತ ವಿದ್ಯಾರ್ಥಿಗಳ ಬಗ್ಗೆ ಬಹಳ ನಮ್ಮ ಕಾಳಜಿ ಐತಿ. ನಿಮ್ ಕಡೆ ಎಲ್ಲಾ ಶಿಕ್ಷಕರು ಬಂದಿರ್ತಾರೆ. ಮುಂದಿನ 2 ಮತ್ತು 3 ರೋದ್ ಅವರಷ್ಟೇ ಎದ್ದು ಬರಬೇಕು, ತಮ್ಮ ಗಿಫ್ಟ್ ತಗೊಂಡು ಬರಬಹುದು. ಎಲ್ಲಾರು ಹೇಳುವಂಗಿಲ್ಲ. ಯಾರು ಶಿಕ್ಷಕರನ್ನ ಹೇಳ್ತಾರೋ ಅವರಷ್ಟೇ ಈ ಕಡೆ ಬರೋದು, ತಮ್ಮ ಪ್ರೈಸ್ ತಗೊಂಡು ಹೋಗ್ಬೇಕು.
ದಯವಿಟ್ಟು ಯಾರು ಹೇಳೋದು ಬಿಡ್ರಿ ವಿದ್ಯಾರ್ಥಿಗಳು ನೂಗ್ಲಾಗ್ತೈತಿ. ವಿದ್ಯಾರ್ಥಿಗಳು ಎಲ್ಲಿ ಕೂತಿರ ಎಲ್ಲೇ ಕೊಡ್ರಿ, ಯಾರನ್ನೂ ವಾಪಸ್ ಕಳಿಸುವುದಿಲ್ಲ. ಶಿಕ್ಷಕರೇನಿದ್ರಿ? बोलो भारत माता की. बोलो भारत माता की. ನೋಡ್ರಿ ವಿಶೇಷ ಸೂಚನೆ ಏನಪ್ಪ ಅಂದ್ರೆ ಇಡಾಯ್ತು ಫೋಟೋ ಬೇಡ